ಜಾತಿ, ಪ್ರಾಂತ, ಭಾಷೆ ಎಲ್ಲವನ್ನೂ ಮೀರಿ ನಾನು ಭಾರತೀಯನಾಗಿ ಗುರುತಿಸಲ್ಪಡಲು ಒಂದು ಸಂಘಟನೆ ಬೇಕು ಅನ್ನೋ ಮನಸ್ಥಿತಿಯೊಂದಿಗೆ ಭಾರತೀಯ ಪ್ರವಾಸಿ ಪರಿಷತ್ನ ಘಟನೆ ಆಯಿತು. ಟೋಟಲ್ ಸಣ್ಣ ಊರು, ಒಂದು 2-3 ಗಂಟೆಯಲ್ಲಿ ನಿಮ್ಗೆ ಸಂಪೂರ್ಣ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ವರೆಗೆ ಹೋಗ್ಬೋದು. ನಾವು ಬದುಕೊಂದು ಸಣ್ಣ ಕಾಲಘಟ್ಟ, ಒಂದು 60 ವರ್ಷದ ಕಾಲಘಟ್ಟದಲ್ಲಿ ಏನಾದ್ರೂ ಒಂದು ಸಣ್ಣ ಕೆಲಸ ಆಗ್ಬೇಕು. ಎಸ್.ಎಲ್. ಭೈರಪ್ಪನವರು ನಾನೇಕೆ ಬರೀತಾರೆ ಎಂಬ ಕಥೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಬರೀತಾರೆ. ನಾವು ಒಬ್ಬ ವ್ಯಕ್ತಿಯ ಸಂವೇದನೆಯಲ್ಲಿ ಸೂಕ್ಷ್ಮತೆ ಅಂತ ತರಬಹುದು, ಅವನು ಹೀಗೇ ಬದುಕಬೇಕೆನ್ನೋ ಮನಸ್ಸಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ರು ಇನ್ನೊಂದು ಲೈನ್ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಸಂವೇದನೆಯಲ್ಲಿ ಸೂಕ್ಷ್ಮತೆ ಬಂದ್ರೆ ಆ ಸಮಾಜ ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾರೆ. ಗಲ್ಫ್ ಅಲ್ಲಿ ನಮ್ಗೆ ಪ್ರತಿ ದಿವಸವೂ ನನ್ನ ದೇಶ, ನನ್ನ ಊರು, ನನ್ನ ಊರಿನ ಹಬ್ಬ ಎನ್ನುವ ಮನೋಭಾವ ನಮ್ಮನ್ನು ಯಾವಾಗಲೂ ಕಾಡ್ತೇವೆ. ಪ್ರತಿಯೊಬ್ಬ ಭಾರತೀಯ ನಮ್ಮವರೇ. ನನ್ನನ್ನು ವಿರೋಧಿಸುವವರು, ನಾವು ಪ್ರೀತಿಸುವವರು ನಮ್ಮವರೇ. ಆ ಸಿದ್ಧಾಂತ ವ್ಯತ್ಯಾಸ ಬೇಕೇ. ನಮ್ದು ಒಂದೇ ಒಂದು ಎಜೆಂಡಾ, ಭಾರತೀಯನಿಗೆ ನಮ್ಮಿಂದ ಆಗುವ ಸಹಾಯ ಆಗ್ಬೇಕು. ಈಗಿನ ಯುವಕರಿಗೆ ನಾನು ಏನು ಹೇಳುದು ಅಂತ ಹೇಳಿದ್ರೆ, ಜೀವನವನ್ನು ಹಣ ಮಾಡುವ ಮಾತ್ರ ಒಂದು ಉದ್ದೇಶದಿಂದ ಬದುಕುವಂತ ಮನಸ್ಥಿತಿಯಿಂದ ಜನರು ಹೊರಗೆ ಬರಬೇಕು. ಮನೆಯವರು ಕೂಡ ಭಾರತೀಯರನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದಲ್ಲದೆ ಅತ್ಯಂತ ವಿಶ್ವಾಸ ಮಾಡುವಂತ ಒಂದು ಸಮುದಾಯ ಅಂತ ಹೇಳಿದ್ರೆ ಭಾರತೀಯರಂತ ಒಂದು ಗೌರವ ಎಲ್ಲ ಕಡೆ ಉಂಟು. 2 ರೀತಿಯ ಸಮೂಹ ಉಂಟು. ಒಂದು ನಿದ್ದೆ ಬಂದ ಹಾಗೆ ವರ್ತಿಸುವವರು, ಇನ್ನೊಬ್ರು ಗಾಢ ನಿದ್ರೆಯಲ್ಲಿರುವ. ಗಾಢ ನಿದ್ರೆ ಇರೋರು ನೀವು ಎಬ್ಬಿಸ್ತೀರಿ. ಈಗ ನಿದ್ರೆ ಬಂದಾಗೆ ವರ್ತಿಸುವವರನ್ನು ಏನ್ ಮಾಡ್ಲಿಕ್ಕೆ, ಯಾಕಂದ್ರೆ ಅದು ಅವ್ರದ್ದು ಏಜೆಂಡಾ. ನಮಗೆ ನಮ್ಮ ಹೆಂಡತಿ ಮಕ್ಕಳ ಮೇಲಿರುವ ರೆಸ್ಪಾನ್ಸಿಬಿಲಿಟಿ, ನಮ್ಮ ತಾಯಿಯ ಮೇಲಿರುವ ರೆಸ್ಪಾನ್ಸಿಬಿಲಿಟಿ ಆಗಿ ನಮಗೆ ಸಮಾಜದ ಮೇಲೆ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕು. 10 ವರ್ಷಗಳಲ್ಲಿ ಪ್ರಧಾನಮಂತ್ರಿಯವರ ಕೆಲಸ ಕಾರ್ಯಗಳು, ಪ್ರಧಾನಮಂತ್ರಿ ಭಾರತವನ್ನು ನೋಡುವ ರೀತಿ, ಅಥವಾ ಅವರಿಗಿರುವ ಒಂದು ಮಹತ್ವಾಕಾಂಕ್ಷೆ ಭಾರತಕ್ಕೆ, ಜನರಿಗೆ ಕೂಡ ನಂದು ಏನಾದರೂ ಒಂದು ಕಿಂಚಿತ್ತು ಸೇವೆ ಇರಬೇಕೆನ್ನುವ ಮನಸ್ಥಿತಿ ಭಾರತೀಯರಿಗೆ ಕೂಡ ಬಂದಿದೆ. ಭಾರತ ಬದಲಾಗುತ್ತಿದೆ ಎನ್ನುವ ಮನೋಭಾವ ವಿದೇಶದವರಿಗೆ ಕೂಡ ಬಂದಿದೆ. ನಮಸ್ಕಾರ. ಇವತ್ತು ನಮ್ಮ ರಿತಮ್ ಕನ್ನಡದಲ್ಲಿ ಬಂದಿರುವಂಥ ಅತಿಥಿಯ ಪರಿಚಯ ಮಾಡಿಕೊಡ್ತೀನಿ. ರಾಜ್ ಭಂಡಾರಿ ಅವರು ಭಾರತೀಯ ಪ್ರವಾಸಿ ಪರಿಷತ್ ಕುವೈಟು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ ಭಂಡಾರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರಿತಮ್ನಲ್ಲಿ ಪಾಡ್ಕಾಸ್ಟು ಅನೇಕರ ಜೊತೆ ಮಾತಾಡ್ತಾ ಇರ್ತೇವೆ. ಹಾಗೆ ನೀವು ಬಂದಿದ್ದೀರಿ ಅಂತ ಗೊತ್ತಾಯಿತು ಭಾರತಕ್ಕೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಮಾತನಾಡಿಸ್ಬೇಕು. ನಿಮ್ಮನ್ನು ಯಾಕೆ ಮಾತಾಡಿಸ್ಬೇಕು ಅನ್ನೋದಂದರೆ, ಭಾರತದ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋದಾಗ ಅವನ ಮನಸ್ಸಿನಲ್ಲಿ ಅನೇಕ ಸಂಗತಿಗಳು ಇರ್ತದೆ, ಭಾವನಾತ್ಮಕ ಸಂಗತಿಗಳಂತಲೇ ಹೇಳೋದು ನಾನು. ಯಾಕಂದರೆ ಪ್ರತಿ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ತನ್ನ ಮಾತೃಭೂಮಿ ಬಗ್ಗೆ ಒಂದು ಎಲ್ಲಾದರೂ ಒಂದು ಕಡೆ ಹೃದಯದಲ್ಲಿ ಒಂದು ಭಾಗ ಇದ್ದೇ ಇರುತ್ತದೆ. ಅದೇನೇ ಮಾಡಿದರೂ ನನ್ನ ಊರು, ನನ್ನ ಜನ, ನಮ್ಮ ಹುಟ್ಟಿದ ಊರುಗಳು, ಅದರ ಬಗ್ಗೆ ಯಾವತ್ತೂ ಮಾಸಿ ಹೋಗದಂಥ ನೆನಪುಗಳು. ಹಾಗಾಗಿ ನೀವು ಉದ್ಯೋಗಕ್ಕೋಸ್ಕರವಾಗಿ ಕುವೈಟಿಗೆ ಹೋಗಿದ್ದೀರಾ, ಆದರೂ ಪ್ರತಿ ಕ್ಷಣವೂ ಭಾರತ, ನನ್ನೂರು, ನಮ್ಮೂರಿನ ಜನ, ಕರಾವಳಿ, ಇವ್ರ ಜೊತೆ ಸಂಪರ್ಕದಲ್ಲಿ ಇರುವಂಥವ್ರು. ಮತ್ತು ನೀವು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅಲ್ಲಿಯೂ ಕೂಡ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕದ ಘಟಕದ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ತಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ನಾನು ಮಾತನಾಡಿಸ್ಬೇಕು ಯಾಕೆ ಅನ್ನಿಸ್ತು ಅಂತಂದರೆ, ಅಲ್ಲಿಯ ವಾತಾವರಣ, ಅಲ್ಲಿ ಇದ್ಕೊಂಡು ಯಾವ್ಯಾವ ಸಂಗತಿಗಳನ್ನು ನೀವು ಅಡ್ರೆಸ್ ಮಾಡ್ತೀರಿ. ಸಮಸ್ಯೆಗಳು ಅನೇಕರಿಗೆ ಬಂದಿರ್ತವೆ, ಇಲ್ಲಿಂದ ಯಾರೋ ಹೋಗಿರ್ತಾರೆ, ಅಲ್ಲಿ ಈ ಥರದ ಅನೇಕ ಸಂಗತಿಗಳು, ಅವುಗಳನ್ನೆಲ್ಲ ಕೇಳಬೇಕು ನಿಮ್ಮ ಕಡೆಯಿಂದ, ಆ ಅನುಭವಗಳನ್ನು ಪಡಿಬೇಕು. ಮತ್ತು ಒಟ್ಟು ಭಾರತ ಹೇಗೆ ಬದಲಾಗ್ತಾ ಇದೆ ಈ ಸಂದರ್ಭಗಳಲ್ಲಿ, ಅಲ್ಲಿಯ ಜನರು ಭಾರತದ ಬಗ್ಗೆ ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ, ಇವುಗಳನ್ನೆಲ್ಲವನ್ನು ಒಂದು ಸಾರಿ ಪಾಡ್ಕಾಸ್ಟ್ ಮುಖಾಂತರ ಮಾತಾಡೋಣ ಅನ್ನುವಂತಹ ಯೋಚನೆ ಅಡಿಯಲ್ಲಿ ನಿಮ್ಮನ್ನು ಕರೆದಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗೆ ಇದು BPP ಅನ್ನುವಂಥದ್ದು, ಭಾರತೀಯ ಪ್ರವಾಸಿ ಪರಿಷತ್, ಏನಿದು ಹೊಸತ್ತು ಕಾನ್ಸೆಪ್ಟು? ನಮಸ್ತೆ. ನಾನು ಮೊದಲು ನೀವು ಹೇಳಿದ ಮಾತಿನಿಂದ ಪ್ರಾರಂಭಿಸ್ತೇನೆ. ವ್ಯಕ್ತಿ ಎಲ್ಲಿಗೆ ಹೋದ್ರು ಕೂಡ, ಭಾರತದ ಇರಲಿ, ಅಮೆರಿಕ, ಯಾವುದೇ ದೇಶದವಾಗಿ, ಭಾರತ ಅಂತಲ್ಲ. ಒಂದು ಹಿಂದಿ ಫಿಲ್ಮಲ್ಲಿ ಒಂದು ಡೈಲಾಗ್ ಉಂಟು, ಮಹೇಶ್ ಭಟ್ ಅವರ ಜಖ್ಮ್ ಫಿಲ್ಮ್ ಒಂದು ಡೈಲಾಗ್ ಉಂಟು, ಮಾ ಅವ್ರ ಮುಲ್ಕ್ ಬದಲಾನ ಈ ಜಾತ ಅಂತ ಹೇಳಿ. ಹಾಗಂತ ಹೇಳಿದ್ರೆ, ವ್ಯಕ್ತಿ ನಾಳೆ ಒಬ್ಬ US ಪ್ರೆಸಿಡೆಂಟ್ ಆದ್ರೂ ಕೂಡ, ಅಂದ್ರೆ ಸಾಧಾರಣ ಒಬ್ಬ ವ್ಯಕ್ತಿ ಆದ್ರೂ ಕೂಡ, ಅವನ ಊರಿನ ಪರಿಚಯ ಮತ್ತೆ ಅವನ ತಾಯಿಯ ಪರಿಚಯ ಇದೆರಡು ಬದಲಾಗುದಿಲ್ಲ. ಅದು ಅವನಿಗೆ ಒಂದು ಸಾಮಾನ್ಯವಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಅದರೊಂದು 5% ಜನರಿಗೆ ಇರ್ಬೋದು ತಾಯಿ ಮೇಲೆ ಪ್ರೀತಿ ಇಲ್ಲ, ಅಥವಾ ತನ್ನ ಊರಿನ, ಅದು ಬೇರೆ ವಿಷಯ. ಅದನ್ನು ಬಿಟ್ಟರೆ 95% ಯಾವುದೇ ಸಿದ್ಧಾಂತ, ಯಾವುದೇ ವ್ಯಕ್ತಿ, ಯಾವುದೇ ವರ್ಗದ ವ್ಯಕ್ತಿ ಆಗಿರಲಿ, ಅವನಿಗೆ ಅವನ ದೇಶ, ಅವನ ಅಮ್ಮ, ಅದೊಂದು ಪ್ರೀತಿ ಇದೆ. ಅದನ್ನ ಅವನ ರೈಟ್ಸ್, ಅದು ಇರಲೇಬೇಕು. ಅದು ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಮಾನವ ಅಂತ ಹೇಳಬೇಕು, ನಾವು ಕನ್ಸಿಡರ್ ಮಾಡ್ಬೋದು. ಸತ್ಯ. ಈಗ ಭಾರತೀಯ ಪ್ರವಾಸಿ ಪರಿಷತ್, ನಾನು ಸುಮಾರು 10-15 ವರ್ಷಗಳಿಂದ ಕುವೈಟಲ್ಲಿದ್ದೇನೆ.
ನಾನು ಕುವೈಟಲ್ಲಿ ಒಂದು ನೋಡಿದ ವಿಷಯ ಏನಂತ ಹೇಳಿದ್ರೆ, ಸ್ಪೆಷಲಿ ಕುವೈಟ್ ಅಂತ ಹೇಳಲಿಕ್ಕೆ ಯಾವುದಿಲ್ಲ, ಮಿಡ್ಲ್ ಈಸ್ಟ್ ಅಂತ ಹೇಳಿದ್ರೆ ಗಲ್ಫ್ ಕಂಟ್ರೀಸ್ ಅಲ್ಲಿರುವವರಿಗೆ ಅವರಿಗೆ ಭಾರತದ ಮೇಲೆ ಬಹಳ ಜಾಸ್ತಿ ಆಸಕ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ತನ್ನ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗುವಾಗ ಆ ಮನೆಯಲ್ಲಿ ಆ ಮನೆ ಎಂದು ಅವು ಗುರುತಿಸಲ್ಪಟ್ಟರೆ ಮಾತ್ರ ಅವನಿಗೆ ಈ ಮನೆ ಕೆಲವೊಮ್ಮೆ ಇದು ಸೆಕೆಂಡ್ರಿ ಅಂತ ಕಾಣಬಹುದು. ಈಗ ನೀವು US ಕೆನಡಾಕ್ಕೆಲ್ಲ ಹೋದ್ರೆ ಅವರು 5 ವರ್ಷ 10 ವರ್ಷ ನಂತರ ಅಲ್ಲಿ ನ್ಯಾಷನಾಲಿಟಿ ಸಿಗ್ತದೆ. ನಂತರ ಅವರ ಮಕ್ಕಳು ಅಲ್ಲಿಯ ಮಕ್ಕಳ ಜೊತೆ ಬೆರೆತು ಅಲ್ಲಿ ಬದಲಾಗ್ತಾರೆ, ಅವರು ಅಲ್ಲಿಯವರಾಗಿ ಉಳಿತಾರೆ. ಅವರು ಮೂಲತಃ ಅವರು ಮಂಗಳೂರಿನವರಂತ ಅಥವಾ ಭಾರತದವರು ಎಲ್ಲಿಯಾದ್ರೂ ಹೇಳು. ಅದ ನಂತರ ಮನುಷ್ಯ ನಿಮ್ಗೆ ಸಹಜ, ಮನುಷ್ಯ ತನ್ನ ಪರಿಸ್ಥಿತಿಗೆ ಬದಲಾವಣೆ ಹಾಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಗಲ್ಫ್ ಅಲ್ಲಿ ನಮ್ಗೆ ಪ್ರತಿ ದಿವಸ ನನ್ನ ದೇಶ, ನನ್ನ ಊರು, ನನ್ನ ಊರಿನ ಹಬ್ಬ ಎನ್ನುವ ಮನೋಭಾವ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತದೆ. ಅದಕ್ಕೆ ಕೆಲವೊಮ್ಮೆ ನನಗೆ ಆಗ್ತದೆ ಇಲ್ಲಿಗಿಂತೂ ಜಾಸ್ತಿ ಭಾವನಾತ್ಮಕವಾಗಿ ವಿದೇಶದಲ್ಲಿರುವ ಭಾರತೀಯರು ಭಾರತದ ಆಚಾರ ವಿಚಾರ ಅಥವಾ ಭಾರತದ ಸಂಸ್ಕೃತಿ, ಅದು ಯಾವುದೇ ಧರ್ಮವಾಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಊರಿನವರಾಗಿರಲಿ, ಭಾರತ ಎನ್ನುವ ಒಂದು ಮನೋಭಾವ ಬಹಳ ಮನಸ್ಸಿನ ಅಂತರಾಳದಲ್ಲಿ ಅದೆಲ್ಲೋ ತುಡುಕಾಡ್ತಾ ಇರ್ತದೆ. ಅದು ಬಹಳ ಇದೆ. ಈಗ ನಾವು ಬಹಳಷ್ಟು ಕಾರ್ಯಕ್ರಮಗಳಿಗೆ ನಾವು ನೇತೃತ್ವ ವಹಿಸಿ ಬಹಳಷ್ಟು ಕಾರ್ಯಕ್ರಮ ಮಾಡ್ತೀವಿ. ಕೆಲವೊಮ್ಮೆ ನಮ್ಮಲ್ಲಿ ಆಡಂಬರಕ್ಕಿಂತ ಜಾಸ್ತಿ ಭಾವನಾತ್ಮಕವಾಗಿ ಭಾರತೀಯರು ಭಾರತೀಯತೆಯನ್ನು ಪ್ರೀತಿಸ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಆಗ್ತದೆ ಕೆಲವೊಂದು ಕಾರ್ಯಕ್ರಮಗಳು. ಅದೇ ರೀತಿಯಲ್ಲಿ ಈ ಭಾರತೀಯ ಪ್ರವಾಸಿ ಪರಿಷತ್ ಸ್ಥಾಪನೆ ಯಾಕಾಯ್ತು ಅಂತ ಕೇಳಿದ್ರೆ, ಕುವೈಟಲ್ಲಿ ಸುಮಾರು 200-220ಕ್ಕಿಂತ ಜಾಸ್ತಿ ಸಂಘಟನೆ ಇರ್ಬೋದು. ಟೋಟಲ್ ಸಣ್ಣ ಊರು ಒಂದು ಕುವೈಟ್ ಅನ್ನು ನೀವು, ನಾನೀಗ ಮಂಗಳೂರಿಗೆ ಇದು ಮಾಡಿದ್ದು, ಉಡುಪಿ ಮಂಗಳೂರು ಅಷ್ಟು ದೊಡ್ಡ ಉಂಟಂತ ನನಗೆ ಅನಿಸುತ್ತಿಲ್ಲ. 2.5-3 ಗಂಟೆ ಒಳಗೆ ಸಂಪೂರ್ಣ ಕುವೈಟ್ ಅನ್ನು ನೀವು ಸುತ್ತಬಹುದು. ಅದು ಅಲ್ಲಿ ಗಾಡಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರ್ತದೆ, 120-130 ಎಲ್ಲ. 1-2-3 ಗಂಟೆಲಿ ನಿಮ್ಗೆ ಸಂಪೂರ್ಣ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ವರೆಗೆ ಹೋಗ್ಬೋದು. ಕುವೈಟಲ್ಲಿ 220 ಸಂಘ, ನನ್ನ ಪ್ರಕಾರ, ನಾನು ಇದು ಅಧಿಕೃತ ಅಲ್ಲ, ಒಂದು ಅಂದಾಜಲ್ಲಿ ಒಂದು 200-220 ಸಂಘಟನೆ, ಭಾಷೆ ಸಂಘಟನೆಗಳುಂಟು, ಜಾತಿ ಸಂಘಟನೆಗಳುಂಟು, ಊರಿನ ಸಂಘಟನೆಗಳುಂಟು. ಈಗ ನೀವು ಕರ್ನಾಟಕವನ್ನೇ ತೆಕ್ಕೊಂಡ್ರೆ, ಕರ್ನಾಟಕದಲ್ಲಿ ಮಂಗಳೂರಿನವರು ತುಳು ಭಾಷೆಗಾಗಿ ತುಳು ಕೂಟ ಉಂಟು, ಕನ್ನಡ ಭಾಷೆ ಮಾತನಾಡಿ ಕನ್ನಡ ಕೂಟ ಅಂತ ಉಂಟು. ಬಿಲ್ಲವ, ಮಂಗಳೂರು ಅತ್ಯಂತ ಬಲಿಷ್ಠ ಸಮೂಹ ಬಿಲ್ಲವ ಸಂಘ ಅಂತ ಉಂಟು. ಮತ್ತೊಂದು ಬಲಿಷ್ಠ ಸಮುದಾಯ ಬಣ್ ಸಂಘ ಉಂಟು. ಮೊಗವೀರ ಸಮೂಹದ್ದು ಮೊಗವೀರ ಸಂಘ ಉಂಟು. ನಮ್ಗೆ 2014ರಲ್ಲಿ ನಮ್ದು ಸೇವಾ ದರ್ಶನ ಅಂತ ಒಂದು ಸಂಘಟನೆ ಉಂಟು. ಸೇವಾ ದರ್ಶನ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯನ್ನು ಉಲ್ಲೇಖಿಸಿಕೊಂಡು ಕೆಲಸ ಮಾಡೋದು. ನಾವು ಕೂತ್ಕೊಂಡು ಮಾತನಾಡುವಾಗ ನಮ್ಗೊಂದಾಯ್ತು, ಜಾತಿ, ಪ್ರಾಂತ, ಭಾಷೆ ಎಲ್ಲವನ್ನೂ ಮೀರಿ ನಾನು ಭಾರತೀಯನಾಗಿ ಗುರುತಿಸಲ್ಪಡಲು ಒಂದು ಸಂಘಟನೆ ಬೇಕೆನ್ನೋ ಮನಸ್ಥಿತಿ, ಇಂಥವರಿಗೋಸ್ಕರ ಒಂದು ಸಂಘಟನೆ ಬೇಕೆನ್ನೋ ಮನಸ್ಥಿತಿಯೊಂದಿಗೆ 2015ರ ಸೆಪ್ಟೆಂಬರ್ 23ರಂದು ಭಾರತೀಯ ಪ್ರವಾಸಿ ಪರಿಷತ್ನ ಘಟನೆ ಆಯಿತು. ಅದರ ಫಸ್ಟ್ ಕಮಿಟಿ ನಾನು ವಿವಿಧ ಭಾಷಾ ಕೋಆರ್ಡಿನೇಟರ್ ಆಗಿ ನಾನಿದ್ದೆ. ವಿವಿಧ ಭಾಷೆ ಕೋಆರ್ಡಿನೇಟರ್ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಕುವೈಟಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಭಾರತೀಯರಿದ್ದಾರೆ. ಅದರಲ್ಲಿ ಒಂದು 6.5-7 ಲಕ್ಷ ಕೇರಳದವರು ಇದ್ದಾರೆ. ಅದರಿಂದಾಗಿ ಕೇರಳವನ್ನು ಒಂದು ಬೇರೆ ಇದು ಮಾಡಿ ಬಾಕಿಯನ್ನು ವಿವಿಧ ಭಾಷೆ ಅಂತ ನಾವೊಂದು, ಆ ವಿವಿಧ ಭಾಷೆ ಕೋಆರ್ಡಿನೇಟರ್ ಆಗಿ ನಾನಿದ್ದೆ. 10 ವರ್ಷ ನಿರಂತರವಾಗಿ ನಿಮ್ಮ ಊರು ಯಾವುದು, ನಿಮ್ಮ ಜಾತಿ ಯಾವುದು, ನೀವು ಯಾವುದಿಲ್ಲ, ನೀವು ಭಾರತೀಯತೆಯನ್ನು ಭಾರತವನ್ನು ಪ್ರೀತಿಸುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಸಂಘಟನೆ ಗುರುತಿಸಬಹುದು. ನಿಮ್ಮ ಆಹಾರ ಪದ್ಧತಿ ಏನು, ನಿಮ್ಮ ಉಪಾಸನೆ, ನೀವು ಯಾವ ದೇವರನ್ನು ಮಾಡ್ತೀರಿ, ನೀವು ಯಾವ ದೇವರ ಆರಾಧಕರು, ನೀವು ಆಸ್ತಿಕರು, ಅದಲ್ಲ, ಭಾರತವನ್ನು ಪ್ರೀತಿಸಬೇಕು. ಭಾರತವನ್ನು, ಯಾಕಂದ್ರೆ ನಿಮ್ಗೆ ಇಷ್ಟೊಂದು ಸ್ವಾತಂತ್ರ್ಯ ಸಿಗೋದು ನೀವು ಭಾರತೀಯರಾದಂತ ಮಾತ್ರ. ಸರಿ ಇದೆ. ನಿಮ್ಗೆ ಎಲ್ಲವನ್ನು ಕ್ರಿಟಿಕ್ಸ್ ಮಾಡ್ಬೋದು, ಎಲ್ಲವನ್ನು ಒಪ್ಕೊಳ್ಬೋದು. ನೇರವಾಗಿ ನಿಮ್ಮ ಪ್ರಧಾನಮಂತ್ರಿ ಆಗಿರ್ಲಿ, ನಿಮ್ಮ CM ಆಗಿರ್ಲಿ, ನಿಮ್ಮ ಯಾವುದೋ ಒಂದು ಆಡಳಿತ ನಿಮ್ಗೆ ನೇರವಾಗಿ ಪ್ರಶ್ನಿಸಬಹುದು. ಅದು ನಿಮ್ಗೆ ಹಕ್ಕು, ನಿಮ್ದು ಫಂಡಮೆಂಟಲ್ ರೈಟ್ಸ್. ನಿಮ್ಗೆ ಎಲ್ಲ ಹಕ್ಕಿರುವಂತ ಭಾರತೀಯ, ಬಾಕಿ ಎಲ್ಲ ನಿಮ್ಮ ಜಾತಿ ಬೇರೆ ಇರಬಹುದು, ಧರ್ಮ ಬೇರೆ ಏನಿರಲಿ, ಅದು ಭಾರತೀಯತೆಯನ್ನು ಮೀರಿ ಹೋಗಬಾರ್ದು. ಕೊನೆಗೆ ಬಂದು ನಾವು ಭಾರತೀಯರು ಎನ್ನುವ ಮಟ್ಟಿಗೆ ನಾವು ಅದು ಒಂದು ಜಾಗವಾಗಿ ನಿಲ್ಬೇಕೆನ್ನುವ ಉದ್ದೇಶದಿಂದ ಅಂತ ಒಂದು ಯೋಚನೆಯೊಂದಿಗೆ ಭಾರತೀಯ ಪ್ರವಾಸಿ ಪರಿಷತ್ ಘಟನೆ ಇದೆ. ಅದಕ್ಕೆ ಭಾರತೀಯ ಪ್ರವಾಸಿ ಪರಿಷತ್ನ ಕೆಳಗಡೆ ಒಂದು ಸ್ಲೋಗನ್ ಉಂಟು, ಏಕ್ ಭಾರತ್ ಶ್ರೇಷ್ಠ ಭಾರತ್. ಇದು 10 ವರ್ಷದಲ್ಲಿ ನಾವು ಬಹಳ ಕಾರ್ಯಕ್ರಮಗಳಿಗೆ ನಾವು ನೇತೃತ್ವ ವಹಿಸಿದ್ದೇವೆ. ಈಗ ನೀವು ಕುವೈಟ್ ಅಲ್ಲಿ ಭಾರತವನ್ನು ನೋಡಿದ್ರೆ, ಭಾರತ 3 ಗ್ರೂಪ್ ಆಗಿ ನೀವು ಅದನ್ನು, ಒಂದು ಬಹಳ ದೊಡ್ಡ ಒಂದು ಬಿಸ್ನೆಸ್ ಕಮ್ಯುನಿಟಿ ಉಂಟು. ಬಿಸ್ನೆಸ್ ಕಮ್ಯುನಿಟಿ ಅವರು ಬಹಳ ಹೈ ಕ್ಲಾಸ್.
ಅದರ ಮಧ್ಯೆ ಒಂದು ಮಧ್ಯಮ ವರ್ಗ ಅಂತ ಉಂಟು. ಈಗ ನಾವೆಲ್ಲ ಅದರಲ್ಲಿ ಬರುವವರಂತ ಹೇಳ್ತೀವಿ. ಅದಕ್ಕಿಂತ ಕೆಳಗೆ ಲೇಬರ್ ಕ್ಲಾಸ್ ಅಂತ ಉಂಟು. ಅವರಿಗೆ ಜೀವನದ ಯಾವುದೇ ರುಚಿ ಅಲ್ಲಿ ಸಿಗುವುದಿಲ್ಲ. ಅವರಿಗೆ ಊರಿಗೆ ಬರುವ ಮಾತ್ರ ಅವ್ರ ಜೀವನದ ಸುಖ ಸಿಗುವುದು ಅವರಿಗೆ. ನಾವು ಬಹಳಷ್ಟು ಕಾರ್ಯಗಳು ಮಾಡ್ತೇವೆ. ನಮ್ಗೆ ಈಗ ಅದೇ ನಮ್ಮ ಊರಿನಾಗೆ ನಮ್ಗೆ ಮನಸ್ಥಿತಿ ಬಂದಿದೆ. ಬಹಳಷ್ಟು ಜನರ ಜೊತೆ ಬೆರೀತೀವಿ. ನೀವು ನೋಡ್ತಿರ್ಬೋದು ನಮ್ದು ಕಾರ್ಯಕ್ರಮಗಳೆಲ್ಲ. ಈ ಲೇಬರ್ ಕ್ಲಾಸ್ ಅಂತ ಹೇಳಿದ್ರೆ ಅವರೊಂದು ಕ್ಯಾಂಪ್ ಅಲ್ಲಿ ಇರ್ತಾರೆ. ಅವರೊಂದು ಸಣ್ಣ ಸಂಬಳ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇರುವುದಿಲ್ಲ. ಒಂದು ರೂಮಲ್ಲಿ 8-10 ಜನ ಇರ್ತಾರೆ. ಬಹಳಷ್ಟು ಈ ಜನರ ಸಮಸ್ಯೆ ಬಹಳಷ್ಟು ಇರ್ತದೆ. ಇವರಿಗೆ ಅವರದ ಸಮಸ್ಯೆಗಳಿರ್ತದೆ. ಕೆಲವೆಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ, ಕೆಲವೆಲ್ಲ ಸಮಸ್ಯೆಗಳಿಗೆ ನಮಗೆ ಅದನ್ನು ಪರಿಹಾರ ಅಂತ ಅದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಧಿಕೃತವಾಗಿ ನಾವೊಂದು ನೋಡಿ, ಬಹಳ ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಒಂದು ಸಂಘಟನೆ ಅಂತ ಹೇಳುವಾಗ ಅವರಿಗೂ ಲಿಮಿಟೇಷನ್ಸ್ ಇರ್ತದೆ. ಖಂಡಿತ. ನಾವು ಅಧಿಕೃತವಾಗಿ ಯಾರಿಗೂ ಹೆಲ್ಪ್ ಮಾಡುವಂತ ರೈಟ್ಸ್ ನಮ್ಗಿಲ್ಲ. ನಾನು ಮೊನ್ನೆ ಎಲ್ಲೋ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದೆ, ಅದು ಬಹಳಷ್ಟು ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನ ಕೆಲಸ ಇವರಿಂದ ಆಗಲ್ಲ ಅಂತ ಹೇಳುವಾಗ ಅವರು ಅದನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ನಾನು ಬಹಳ ಹೇಳಿದೆ, ನೋಡಿ, ನೀವು ಹೇಗಿದ್ರೆ ಅದೇ ರೀತಿ ನಾವು ಕೂಡ, ನಾವು ನಮ್ಮ ಕೆಲಸ, ಯಾಕಂದ್ರೆ ನಮಗೂ ಒಂದು ಕಂಪನಿಯಲ್ಲಿ ದುಡಿತೇವೆ, ನಮಗೂ ಅಲ್ಲಿದ್ದ ರೆಸ್ಪಾನ್ಸಿಬಿಲಿಟಿ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ತಂದೆ ತಾಯಿ ಇದ್ದಾರೆ. ಇದೆಲ್ಲ ಕೆಲಸ ಮಧ್ಯೆ ನಾವು ಬದುಕೊಂದು ಸಣ್ಣ ಕಾಲಘಟ್ಟ, ಒಂದು 60 ವರ್ಷದ ಕಾಲಘಟ್ಟದಲ್ಲಿ ದೇವರು ಉಸಿರಾಡುವ ಅನುಮತಿ ನೀಡಿದ್ರೆ ಏನಾದ್ರೂ ಒಂದು ಸಣ್ಣ ಕೆಲಸ ಆಗ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸಮಾಜ ಬದಲಾಯಿಸ್ಲಿಕ್ಕೆ ಆಗ್ತದೆ ಅಥವಾ ಸಮಾಜವನ್ನು ಬದಲಾಯಿಸಬಹುದು, ಒಂದು ಹಾಗೆ ಆಗುದಿಲ್ಲ. SL ಭೈರಪ್ಪನವರು ನಾನೇಕೆ ಬರೀತಾರೆ ಎಂಬ ಕಥೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಬರೀತಾರೆ. ಒಬ್ಬ ಯಾರಿಗೂ ಒಬ್ಬ ವ್ಯಕ್ತಿಗೆ ಅದರ ಲೇಖಕರೇ, ಅವರ ಲೇಖಕನನ್ನು ರಿಲೀಸ್ ಮಾಡ್ತಾರೆ. ನನಗೆ ಬಹಳ ಇಷ್ಟ ಕವಿ SL ಭೈರಪ್ಪ ಅವರು. ಅದಕ್ಕೆ ಹೇಳಿದೆ, ಅದ್ರಲ್ಲಿ ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಯ ಸಂವೇದನೆಯಲ್ಲಿ ಸೂಕ್ಷ್ಮತೆ ಅಂತ ಇರ್ಬೋದು, ಅವನು ಹೀಗೆ ಬದುಕಬೇಕೆನ್ನೋ ಮನಸ್ಸಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ರು ಇನ್ನೊಂದು ಲೈನ್ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಸಂವೇದನೆಯಲ್ಲಿ ಸೂಕ್ಷ್ಮತೆ ಬಂದ್ರೆ ಆ ಸಮಾಜ ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಅದೇ ರೀತಿ ನಮ್ಗೆ ನಮ್ದು ಲಿಮಿಟೇಷನ್ ಇರ್ತದೆ. ನಾವು ಕೆಲಸ ಮಾಡೋದರ ಮಧ್ಯೆ ಸ್ವಲ್ಪ ಹೊತ್ತು ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕು ಬೇರೆಯವರಿಗೆ ಕೂಡ, ನಮ್ಗೆ ಪರಿಚಯ ಇಲ್ಲದವರಿಗೆ, ಗುರ್ತ ಇಲ್ಲದವರಿಗೆ. ನಮ್ಮ ಜೀವನ ಯಾವಾಗಲೂ ಒಂದು ದಿವಸ ನಾವು ಕನ್ನಡಿ ಮುಂದೆ ನಿಲ್ಲುವಾಗ ಏನೋ ಒಂದು ಸಣ್ಣ ಕೆಲಸ ನನ್ನಿಂದ ಕೂಡ ಆಗಿದೆ, ನಮ್ಮ ಆತ್ಮಸಾಕ್ಷಿ, ನಮಗೆ ಮನಸ್ಥಿತಿಯಲ್ಲಿ ಒಂದು ಸಂತೋಷ ಪಡಬೇಕೆನ್ನೋ ಉದ್ದೇಶದಿಂದ ಮಾತ್ರ ಸಂಘಟನೆ ಕೆಲಸ ಮಾಡೋದು. ಯಾಕಂದ್ರೆ ಬಹಳಷ್ಟು ಲಿಮಿಟೇಷನ್ಸ್ ಉಂಟು ಅಲ್ಲಿ. ನಮ್ಮ ದೇಶ ಅಲ್ಲ, ಮತ್ತೆ ಡೆಮೊಕ್ರಾಟಿಕ್ ನೇಷನ್ ಅಲ್ಲ, ಬಹಳಷ್ಟು ಇದಿರ್ತದೆ. ಒಂದು ರೈಟ್ ಅಪ್ ಅಲ್ಲಿ ಕೂಡ ಎಲ್ಲಾದ್ರೂ ಬೇರೆಯವರಿಗೆ ಹರ್ಟ್ ಆಗುವಂತ ಒಂದು ಸಮಸ್ಯೆ ಆಗ್ತದೆ. ಅದನ್ನೆಲ್ಲದರ ಮಧ್ಯೆ ಎಲ್ಲ ಸಂಘಟನೆಗಳು ದುಡಿತದೆ. ನಮ್ಮಿಂದ ಆಗುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗ ನನಗೆ ಒಂದು ಹೇಳಿ, ಈಗ BBP ಕಡೆಯಿಂದ ಅನೇಕ ಕೆಲಸಗಳಾಗ್ತಿರ್ತವೆ. ಯಾವುದಾದ್ರೂ ಒಂದು 2-3 ಘಟನೆಗಳು, ಉದಾಹರಣೆಗೆ ಈ ಥರದ್ದು ಅಡ್ರೆಸ್ ಮಾಡಿದ್ವಿ, ಇಂಥ ಕಷ್ಟದ ಸಮಯದಲ್ಲಿ ನಾವು ಹೋಗಿ ಸಹಾಯ ಮಾಡಿದ್ವಿ, ಆಗ ನಿಜವಾಗಿ ಅವರು ಯಾರೂ ಇಲ್ಲ ಅನ್ನುವಂತಹ ದೇಶದಲ್ಲಿ ಒಂದು ಸಹಾಯ ಮಾಡುವುದರ ಜೊತೆಗೆ ಅವರಿಗೊಂದು ಪರಿಹಾರ ಕಂಡುಕೊಟ್ವಿ, ಅದರೊಂದು ನಮಗೆ ಸಾರ್ಥಕತೆ ಇದೆ ಅನ್ನುವಂಥ ಯಾವುದಾದ್ರೂ ಘಟನೆಗಳು ನೆನಪಾಗ್ತದ? ಸಂಘಟನೆ ಕಡೆಯಿಂದ ಆಗಿರಬಹುದು ಅಥವಾ ವೈಯಕ್ತಿಕವಾಗಿ ನಿಮ್ಮ ಕಡೆಯಿಂದ ಆಗಿರಬಹುದು. ಯಾಕಂದರೆ ವಿದೇಶ ಅಂತಂದ ತಕ್ಷಣವೇ ನಮಗೆ ದೂರದ ಬೆಟ್ಟದ ರೀತಿ ಕಾಣ್ಬೋದು. ವಾಸ್ತವವಾಗಿ ಅಲ್ಲಿ ಎದುರಿಸುವಂಥ, ನೀವು ಹೇಳಿದಿರಲ್ಲ, ಎಲ್ಲ ನಮ್ಮ ಹತ್ರ ಇದೆ ಅಂತ ನಾವು ಅಲ್ಲಿರುವಂಥವ್ರು, ಅದರ ಸಂವೇದನೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಆದರೆ ಅದನ್ನು ಅಂತಿಮ ಘಟ್ಟದವರೆಗೂ ಅದನ್ನು ತಗೊಂಡು ಹೋಗಿ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿದು ಅದಕ್ಕೊಂದು ಸಾರ್ಥಕವಾದ ಭಾವನೆ ಇವತ್ತು ನಮ್ಗೆ ನೆನಪಾಗತ್ತೆ ಅನ್ನುವಂಥದ್ದು ಯಾವುದಾದ್ರೂ ಘಟನೆಗಳು ನೆನಪು ಬರ್ತದ? ಆಕ್ಚುಲಿ ಅಂತ ಬಹಳಷ್ಟು ಘಟನೆಗಳಿವೆ. ಆದ್ರೆ ನಾವು ಮಾಡಿದ ವಿಷಯಗಳನ್ನು ಸಾರ್ವಜನಿಕವಾಗಿ ಬಹಳಷ್ಟು ಗಟ್ಟಿಸೋರಿಂದ ಹೇಳುದು ಅದೊಂದು ಎಕ್ಸಾಂಪಲ್ ಯಾವ್ದು ಹೆಸರಿಲ್ಲದೆ ಇಂಥದ್ದು ಉದಾಹರಣೆಗೆ ಒಬ್ಬರು ವ್ಯಕ್ತಿಗೆ ಆ ಥರದ್ದು ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು ಅಂತ ಬಹಳಷ್ಟು ಇದೆ. ನಾವು ನೋಡಿ, ಯಾಕಂತೇಳಿ ಕೆಲವೆಲ್ಲ ವಿಷಯ ನಾವು ಹೇಳುವಾಗ ಅದು ಇನ್ನೊಬ್ಬರ ಯೋಚನೆಗೆ ಅಥವಾ ಅಲ್ಲಿ ಅವರಿಗೆ ಹರ್ಟ್ ಆಗುವಂತ ಆಗ್ಬಾರ್ದು ಅಂತ ಬಹಳಷ್ಟು ಇಲ್ಲಿಂದ ಬಹಳಷ್ಟು ಜನರು ಇದರೊಂದು ಒಳ್ಳೆ ಮೆಸೇಜ್ ಉಂಟು. ಏನಂತ ಹೇಳಿದ್ರೆ, ಜನರು ಇಲ್ಲಿಂದ ಹೋಗುವಾಗ ಸ್ಪೆಷಲಿ ಮಹಿಳೆಯರು ಈ ಮನೆ ಕೆಲಸಕ್ಕಂತ ಹೋಗ್ತಾರೆ, ಸಡನ್ ಎದ್ದು ಹೋಗ್ತಾರೆ. ಅದು ದೇವರ ದಯೆಯಿಂದ ಇವರು ಯೋಚಿಸುವ ರೀತಿಯಲ್ಲಿ ಅಲ್ಲಿ ಇದ್ರೆ ಒಳ್ಳೇದು. ಸರಿ, ಕೆಲವೊಮ್ಮೆ ಅಲ್ಲಿ ತದ್ವಿರುದ್ಧ ಇರ್ತದೆ, ಬಹಳ ಕಷ್ಟ ಇರ್ತದೆ. ಅದು ಎಷ್ಟರವರೆಗೆ ಕಷ್ಟ ಇರ್ತದೆ ಅಂತ ಹೇಳಿದ್ರೆ, ರೀಸೆಂಟ್ಲಿ ನಾವೊಂದು 1 ವರ್ಷಕ್ಕಿಂತ ಮುಂಚೆ ಒಂದು ಕೇಸ್ ನಾನು ನೋಡಿದೆ. ಆ ಕೇಸಲ್ಲಿ ನನಗೆ ಸಿಕ್ಕಿದ ಅನುಭವ ಏನಂತ ಹೇಳಿದ್ರೆ, ನಾನು ಸಂಪೂರ್ಣ ಇನ್ವಾಲ್ವ್ ಆಗಿದ್ದರಲ್ಲಿ, ದೇವರು ಸಾವು ಎನ್ನುವುದನ್ನು ಬರೆಯದಿದ್ರೆ ಮನುಷ್ಯ ಸಾಯುವುದಿಲ್ಲ ಅಂತ ಹೇಳಿ ಆ ಹೆಂಗಸನ್ನು ನೋಡೋ ನನ್ಗೆ ಗೊತ್ತಾಯ್ತು. ಅದು ನನಗೆ ಸ್ಪಷ್ಟತೆ. ಯಾಕಂತ ಹೇಳಿದ್ರೆ
ಅವರು ಇಲ್ಲಿಂದ ಅಲ್ಲಿಗೆ ಪ್ರವಾಸ ಬೆಳೆಸಿದ ಆ ದಿವಸದಿಂದ ಅವರು ಆಪ್ಸ್ಕೊಂಡಿ. ಇಲ್ಲಿಂದ ಫ್ಲೈಟ್, ಅವರು ಕರ್ನಾಟಕದವರಲ್ಲ, ಆಂಧ್ರದವರು. ಅಲ್ಲಿ ಮುಟ್ಟಿದ ನಂತರ ಅವ್ರು ಆಪ್ಸ್ಕೊಂಡಿ. ಯಾಕೆ ಅವ್ರು ಯಾರ ಮನೆ ಕೆಲಸಕ್ಕೆ ಹೋಗ್ತಾರೆ ಅವ್ರು ಏನೋ ಇದು ಮಾಡಿಬಿಟ್ಟು 3 ವರ್ಷಗಳ ನಂತರ ಸಂಪೂರ್ಣ ಅವರ ದೇಹದ ಸಂಪೂರ್ಣ ಹಾಳಾದ ಪರಿಸ್ಥಿತಿಯಲ್ಲಿ, ಅದು ನಾನು ಹೇಳಿದೆಲ್ಲ, ಅವರ ಉಸಿರಾಟ ಮಾತ್ರ ಇತ್ತು. ಮತ್ತೆ ದೇವರವರಿಗೆ ಬದುಕಬೇಕು ಅಂತ ಸಾವು ಅನ್ನೋದನ್ನು ಬರೆದಿಲ್ಲ. ಅದು ಮಾತ್ರ, ಅದು ಒಂದೇ ಒಂದು ಕಾರಣವಾಗಿರ್ಬೋದು ಅವ್ರು ಬದುಕಿದ್ದಕ್ಕೆ. ಅದನ್ನ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನಾನು ಬಹಳಷ್ಟು ಕಡೆ ಹೇಳ್ತೇನೆ ಅದನ್ನು. ಅವರು ವೀಲ್ ಚೇರ್ ಅಲ್ಲಿ ಅವರು ಏರ್ಪಡ್ಕೊಂಡು ಹೋಗುವಾಗ ಅಲ್ಲಿದ್ದ ಗವರ್ಮೆಂಟ್ ನೋಡಿದ್ರು, ಅವ್ರವ್ರನ್ನ ಹಿಡಿದ್ರು. ಅವರು ಅಲ್ಲಿಗೆ ಬರುವಾಗ 58 ಕಿಲೋ. ಅವರನ್ನು ಆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ 18 ಕಿಲೋ. ನೀವೆನಿಸಿ 18 ಕಿಲೋ ಅಲ್ಲಿ ಒಂದು ಹೆಂಗಸು ಯಾವ ರೀತಿ ಇರ್ಬೋದು ಎಂದು ನೀವು ಯೋಚಿಸ್ಬೋದು. ಏನಿಲ್ಲ ಅದನ್ನು ನೋಡುವಾಗ ನನಗೆ ಅದು ನೋಡ್ಲಿಕ್ಕೆ ಆಗ್ತಿರ್ಲಿ. ನಮ್ಗೆ ಈಗ ಗೊತ್ತುಂಟು, ಆ ಟೈಮಲ್ಲಿ ಇಂಡಿಯನ್ ಅಂಬಾಸಿಡರ್ CB ಜಾರ್ಜ್ ಅಂತಿದ್ರು. ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ. ಅವ್ರು ಬಂದ್ರು, ಆಸ್ಪತ್ರೆಗೆ ಬಂದು, ಮತ್ತೆ ಆ ಹೆಂಗಸಿಗೆ ಬಹಳ ಸಪೋರ್ಟ್ ಆಯ್ತು. ಮತ್ತೆ ಅಲ್ಲಿದ್ದು ಕುವೈಟಿದ್ದು ಹ್ಯೂಮನ್ ರೈಟ್ಸ್ ಎಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅವ್ರನ್ನ ಬಹಳ ಒಳ್ಳೆ ಸ್ಥಿತಿಗೆ ತಂದು ಅವ್ರನ್ನ ಗುರಿ ಕಳಿಸಿದ್ರು. ಇಂಥ ಬಹಳ ವಿಷಯಗಳಿವೆ. ನಿಮ್ಗೆ ಗೊತ್ತಿರ್ಬೋದು, ಒಂದು 2019 ಮೇ 26 ಇಲೆಕ್ಷನ್ ರಿಸಲ್ಟ್ ಬಂದ ವೆರಿ ನೆಕ್ಸ್ಟ್ ಡೇ ನಮ್ಮ ಶಾಸಕರು ವೇದವ್ಯಾಸ್ ಕಾಮತ್ ಕರೆ ಬಂತು. ಒಂದು 34 ಹುಡುಗರು ಸ್ಟ್ರಕ್ ಆಗಿದ್ದಾರೆ ಅಂತ. ಆದ ನಂತರ ಅದು ಇಲೆಕ್ಷನ್ ನೆಕ್ಸ್ಟ್ ಡೇ ಆಗಿತ್ತು. ನಾನು ಅವರನ್ನು ಭೇಟಿಯಾದ ನಂತರ ಶಾಸಕರು ಹೇಳಿದ್ರು, ನಾವು ಅವರನ್ನು ಪುನಃ ಅದರಲ್ಲೊಂದು 26 ಮುಸ್ಲಿಂ ಸಮುದಾಯದ ಹುಡುಗರು, ಒಬ್ರು ಕ್ರಿಶ್ಚಿಯನ್ ಮತ್ತೊಬ್ರು ಬಾಕಿ ಎಲ್ಲ ಇದ್ರು. ಅದು ಆಕ್ಚುಲಿ 70 ಜನ ಇದ್ರು. ಅದ್ರಲ್ಲಿ 34 ಜನರು ನಮ್ಮ ಮಂಗಳೂರು. ಅದು ನಾವು ಅದ್ರಲ್ಲಿ ಇನ್ವಾಲ್ವ್ ಆದ ನಂತರ ಅದಕ್ಕೆ ಸಂಪೂರ್ಣ ಒಂದು ಫಲಿತಾಂಶ ಸಿಗುವವರೆಗೆ ನಮ್ಗೆ ದೊಡ್ಡ ಸಮಸ್ಯೆ ಆಗಿರ್ತದೆ. ಅದನ್ನು ಮುಗಿಸಿದ ನಾವು ಬಹಳ ಟ್ರೈ ಶಾಸಕರು ಬಹಳ ಇದು ಮಾಡಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ, ಒಬ್ಬರನ್ನು ನಾವು ರಿಟರ್ನ್ ಕರೆತರ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಹೋಗಿ ವಿದೇಶದಲ್ಲಿರುವಾಗ ಅಲ್ಲಿದ್ದು ಟೆಕ್ನಿಕಲಿ ಅಲ್ಲಿದ್ದು ಲಾ ಇದೆಲ್ಲ ಇದು ಮಾಡ್ಬೇಕಾಗುತ್ತೆ. ಖಾಲಿ ಫೈನಾನ್ಷಿಯಲ್ ಸಮಸ್ಯೆ ನಾವು ಮಾಡ್ಬೋದು, ಏನಾದ್ರು ಹೋಗಿ ಅವ್ರ ಟಿಕೆಟ್ ಇದು ಮಾಡ್ಬೋದು. ಅಲ್ಲಿದ್ದು ಟೆಕ್ನಿಕಲ್ ಅದು ಒಂದಕ್ಕಿಂತ ಒಂದರ ಮೇಲೆ ಒಂದು ಪ್ರಾಬ್ಲಮ್ ಬಂದು ದೊಡ್ಡದಾಯ್ತು. ಅದಕ್ಕೆ ನಾವು ಒಂದು 2-3 ತಿಂಗಳು ನಿರಂತರವಾಗಿ ನಾವು ಅದಕ್ಕೆ ದುಡಿದಿದ್ದೇವೆ. ನಾವಂತಲ್ಲ, ಮತ್ತೆ ಎಲ್ಲರೂ ದುಡಿದಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತೇನೆ, ಪ್ರತಿಯೊಬ್ಬ ಭಾರತೀಯ ನಮ್ಮವರೇ. ನನ್ನನ್ನು ವಿರೋಧಿಸುವವರು, ನಾವು ಪ್ರೀತಿಸುವವರು ನಮ್ಮವರೇ. ಆ ಸಿದ್ಧಾಂತ ವ್ಯತ್ಯಾಸ ಬೇಕೇ. ಯಾಕಂತ ಹೇಳಿದ್ರೆ ನಮ್ಮ ಜಾವೇದ್ ಅಖ್ತರ್ ಅವರು ಬಹಳ ಒಳ್ಳೆ ಮಾತು ಹೇಳ್ತಾರೆ, ಹಮೇ ಹಮ್ಮೆ ತೋ ಕ್ಯಾ ಹಮ್ಮೆ, ತುಮೇ ತುಮ್ಮೆ ತೋ ಕ್ಯಾ ತುಮ್ ಅಂತ. ಹಾಗೆ ಭಾರತ ಅಂತ ಹೇಳಿದ್ರೆ ನೀವು ವಿ ಹ್ಯಾವ್ ರೈಟ್ಸ್ ಟು ಬಿ ಕ್ರಿಟಿಸೈಸ್. ಆದ್ರೆ ಅಲಿಗೇಷನ್ ಆಗಬಾರ್ದು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಒಬ್ಬರನ್ನು ವಿರೋಧಿಸುವ ಬರದಲ್ಲಿ ನೀವು ದೇಶದನ್ನು ಕೂಡ ವಿರೋಧಿಸಲಿಕ್ಕೆ ಪ್ರಾರಂಭಿಸ್ತೀರಿ. ಅದು ದೇಶಕ್ಕೆ ಥ್ರೆಟ್. ಅದು ದೇಶಕ್ಕೆ ಥ್ರೆಟ್. ಅಂತದ್ದು ಪರಿಸ್ಥಿತಿ ಬರಬೇಕು. ನಾನು ಎಲ್ಲರ ಹತ್ರ ಹೇಳ್ತೇನೆ, ನೀವು ಯಾರನ್ನು ವಿರೋಧಿಸುವಾಗ, ಯಾರನ್ನು ಪ್ರೀತಿಸುವಾಗ ನಿಮ್ಗೆ ಒಂದು ಲಿಮಿಟೇಷನ್ ಇರಬೇಕು. ಅದು ದೇಶದ ವಿರುದ್ಧ ಹೋಗಬಾರ್ದು. ನಿಜ. ಅದೊಂದು ಬಹಳ ಅಗತ್ಯ. ಆ ನಿಟ್ಟಿನಲ್ಲಿ ಭಾರತೀಯ ಪ್ರವಾಸಿ ಪರಿಷತ್ ಬಹಳಷ್ಟು ಕೆಲಸ ಕಾರ್ಯಗಳು ದುಡಿಯುತ್ತದೆ. ಈಗಿನ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಬಹಳಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದೆ. ಆ ಸೋಷಿಯಲ್ ಮೀಡಿಯಾ ತಪ್ಪು ಮಾಹಿತಿಯಿಂದಾಗಿ ಅಧಿಕೃತವಾದ ಪತ್ರ ಮಾಧ್ಯಮವಾಗಿರ್ಬೋದು, ಇವರ ರೆಸ್ಪೆಕ್ಟ್ ಮತ್ತೆ ಇವರ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತಾ ಉಂಟು. ಅದು ಯಾಕೆ ಆಗ್ತಾ ಉಂಟು ಹೇಳಿದ್ರೆ, ಜನರು ಅಗತ್ಯಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅದನ್ನು ಒಪ್ಕೊಳ್ತಾರೆ. ಅದು ಮುಂಚೆ ಹೇಳ್ತಿದ್ದಲ್ಲ, 10 ಜನ ಸುಳ್ಳನ್ನು ಕೂಡ ಸತ್ಯ ಅಂತ ಹೇಳಿದ್ರೆ ಸತ್ಯ ಆಗ್ತದೆ ಅಂತ ಪರಿಸ್ಥಿತಿ ಉಂಟು. ಅದು ಕೆಲವು ಜನರು ಬೇಕಂತಲೇ ಅದನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಈ ಎಲ್ಲ ವಿಷಯದಲ್ಲಿ ನಾವು ಬಹಳ ಇನ್ವಾಲ್ವ್ ಆಗ್ತೇವೆ. ಕೆಲವೊಮ್ಮೆ ಈಗ ಅಲ್ಲಿದ್ದ ವಿಷಯ ಕೂಡ ಇಲ್ಲಿ ಏನೇನು ಇಲ್ಲಿ ಸ್ಪ್ರೆಡ್ ಆಗ್ತದೆ, ಇಲ್ಲಿದ್ದ ವಿಷಯ ಏನೇನು ಅಲ್ಲಿ ಸ್ಪ್ರೆಡ್ ಆಗ್ತದೆ. ಇದರಲ್ಲಿ ಸಾಧಾರಣ ವ್ಯಕ್ತಿಗಳಿಗೆ ಬಹಳ ಕಷ್ಟ ಆಗ್ತದೆ ಅಂತದ್ದು. ಅದರಲ್ಲಿ ನಾವು ಬಹಳ ಇನ್ವಾಲ್ವ್ ಆಗ್ತೇವೆ. ನಮ್ದು ಒಂದೇ ಒಂದು ಎಜೆಂಡಾ, ಭಾರತೀಯನಿಗೆ ನಮ್ಮಿಂದ ಆಗುವ ಸಹಾಯ ಆಗ್ಬೇಕು. ಅದೆಲ್ಲ ಆಗ್ತದಂತಲ್ಲ, ಯಾಕಂದ್ರೆ ನಮ್ಗೆ ಕೂಡ ಕೆಲಸ ಮಾಡ್ತಾರೆ. ಕೆಲವರಲ್ಲಿ ನಾವು ಸಕ್ಸಸ್ ಆಗ್ತೇವೆ, ಕೆಲವರಲ್ಲಿ ನಮ್ಗೆ ಆಗುದಿಲ್ಲ. ಅದೆಲ್ಲ ಬೆಳವಣಿಗೆಗಳು ಉಂಟು. ಈಗ ರಾಜ್ ಭಂಡಾರಿ ಅವರು ಒಂದು ವಿಚಾರವನ್ನು ಹೇಳಿ, ಇಲ್ಲಿಂದ ಅಲ್ಲಿಗೆ ಬರುವಂತಹ ಯುವಕರಿಗೆ ಯಾವ ಎಚ್ಚರಿಕೆಗಳನ್ನು ಅವ್ರು ತಗೊಳ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಈಗ ಆ ಇನ್ಸಿಡೆಂಟ್, ಆ ಅಮ್ಮಂದು ವಿಷಯ ಹೇಳಿದ್ರಲ್ಲ, ಆ ರೀತಿ ಅನೇಕರಿಗೆ ಆಗಬಹುದು. ಯಾಕಂದ್ರೆ ಇಲ್ಲಿಂದ ಹೋಗಬೇಕಾದ್ರೆ ಒಂದು ಸರಿಯಾದ ಪ್ಲಾನಿಂಗ್ ಬೇಕಾಗ್ತದೆ. ನಾನು ಎಲ್ಲಿ ಹೋಗ್ತಿದ್ದೇನೆ, ಇಂತಹ ವಿಚಾರಗಳನ್ನು ನಮ್ಮ ನೋಡುಗರಿಗೆ ಹೇಳೋದಾದ್ರೆ
ನಿಮ್ಮ ಈಗ ಅಷ್ಟು ವರ್ಷ ಅಲ್ಲಿ ಇದ್ಕೊಂಡು ಇಲ್ಲಿಂದ ಬರುವವರಿಗೆ ಅಲ್ಲಿ ಬರುವ ಕಷ್ಟಗಳು ಎಲ್ಲವನ್ನೂ ನೀವು ನೋಡಿರೋ 15 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿರುವಂತಹ BBP ಕಡೆಯಿಂದ ಇಲ್ಲಿಂದ ಬರುವವರಿಗೆ ಏನು ಸಲಹೆ ಕೊಡ್ತೀರಾ ನೀವು? ಉದಾಹರಣೆಗೆ ಏನೇನು ಅವರು ಯೋಚನೆ ಮಾಡಬೇಕು? ಒಂದು ನಾನು ಮಿಡ್ಲ್ ಈಸ್ಟ್ ಕಂಟ್ರಿಗೆ ನಾನು ಕೆಲಸಕ್ಕೆ ಅಂತ ದುಡಿಯೋಕ್ಕೋಸ್ಕರನೇ ಹೋಗೋದು, ಒಳ್ಳೆ ಉದ್ದೇಶದಿಂದಲೇ ಹೊರಡಬೇಕು ಅವರು. ಆದರೆ ಅಲ್ಲಿ ಹೋಗಿ ಮೋಸ ಹೋಗದಂತೆ ಇಲ್ಲಿಂದ ಹೊರಡುವಾಗ ಏನೇನು ಅವರು ಯೋಚಿಸಬೇಕು ಅಂತ ನಿಮ್ಮ ಅನುಭವದಲ್ಲಿ ಕಾಣ್ತದೆ? ಅಂತಹ ಸಂದೇಶ ಏನು? ಒಂದು ಇದರಲ್ಲಿ ಸ್ಪೆಷಲಿ ಈಗಿನ ಯುವಕರಿಗೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಜೀವನವನ್ನು ಹಣ ಮಾಡುವ ಮಾತ್ರ ಒಂದು ಉದ್ದೇಶದಿಂದ ಬದುಕುವಂತ ಮನಸ್ಥಿತಿಯಿಂದ ಜನರು ಹೊರಗೆ ಬರಬೇಕು. ನಿಜ. ಮನೆಯವರು ಕೂಡ ನಮ್ಮ ಸಮಾಜದ ಅತಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಈ ಏನಂತಾರೆ, ಒಂದು ಜೀವನದ ಅಭಿರುಚಿ ಏನು, ಜೀವನದೊಂದು ಒಳಗುದಿ ಏನಂತ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇದು ನಿಂದು ಡಿಗ್ರಿ ಆಯ್ತು, ಇಂಜಿನಿಯರ್ ಆಯ್ತು, ನೀವು ಈಗಲೇ ಹಣ ಸಂಪಾದಿಸೋದು ಮಾತ್ರ ನಿನ್ನ ಕರ್ತವ್ಯ ಅನ್ನೋ ಮನಸ್ಥಿತಿ ಮಕ್ಕಳಿಗೆ ಕೊಡಬಾರ್ದು. ಹಣ ಬೇಕು, ಅದು ಬೇರೆ ವಿಷಯ. ಈಗ ಇಲ್ಲಿ ಯುವಕರಿಗೆ ಬಹಳಷ್ಟು ಆಪ್ಷನ್ಸ್ ಉಂಟು. ನಾನು ಬಹಳ ಜನ ನೋಡ್ತೀನಿ. ರೀಸೆಂಟ್ಲಿ ನಾನು ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ್ದು ಕೇಳಿದ್ರೆ, ನನಗೆ ಬಹಳ ಒಳ್ಳೆಯ ಹುಡುಗ, ನನ್ನ ಆತ್ಮೀಯ. ಅವನ ಹತ್ರ ಮಾತನಾಡುವಾಗ ವಿಶ್ವಕರ್ಮ ಸಮೂಹದ ಒಬ್ಬ ವ್ಯಕ್ತಿ, ಮೂಲತಃ ಪಾಲಕ್ಕಾಡ್. ಅವನ ಅಪ್ಪಾಜಿ ಅವನನ್ನು ನೋಡಿದ್ದೆ 7 ವರ್ಷಗಳ ನಂತರ. ಅವ ಪ್ರೆಗ್ನೆಂಟ್ ಇರುವಾಗ ಅವನ ಅಪ್ಪಾಜಿ ವಿದೇಶಕ್ಕೆ ಹೋದ್ರು. ನಂತರ 3 ತಂಗಿಯಂದಿದ್ರು. ಆ ಸಮಯದಲ್ಲಿ ತಂಗಿಯಂದ್ರಿಗೆ ಮದುವೆ ಮಾಡೋದೆಲ್ಲ ಬಹಳ ಕಷ್ಟ. ಅವರ ತಂಗಿಯಂದ್ರ ಮದುವೆ ಮಾಡಿ ಅದರ ಸಾಲ ಮುಗಿಸಿ ಎಲ್ಲ ಬರುವಾಗ 7 ವರ್ಷ. ನಾನು ಹೇಳಿದೆ 7 ವರ್ಷ ನಂತರ ನನ್ನ ಅಪ್ಪಾಜಿನ ನೋಡಿದ್ದು ಫಸ್ಟ್ ಟೈಮ್. ಅವರು 25 ವರ್ಷ ಜೀವನ ಮುಗಿಸಿದ ನಂತರ ನೀನು ಅದೇ ಜೀವನ ಬದುಕಲಿಕ್ಕೆ ನೀವು ಯಾಕೆ ವಿದೇಶಕ್ಕೆ ಹೋಗ್ಬೇಕು? ನಿಮ್ಗೆ ನಿನ್ನ ತಂದೆ ತಾಯಿಯನ್ನು ನೋಡ್ಬೇಕು. ಈಗಿನ ಮಕ್ಕಳಿಗೆ ಮುಂಚಿನ ಹಾಗೆ 2-3 ತಂಗಿಯರಿದ್ದಾರೆ, ಒಂದು ಅಕ್ಕ ಇದ್ದಾರೆ, ಮನೆ ಕಟ್ಬೇಕಂತ ಪರಿಸ್ಥಿತಿ ಬಹಳ ಕಮ್ಮಿ. ಯಾಕಂತ ಹೇಳಿದ್ರೆ ಅಧಿಕಾಂಶ ಜನರು ತಂದೆ ತಾಯಿಯವರು ಅವರಿಗೆ ಬೇಕಾಗುವಂತ ಒಂದು ಮೂಲಭೂತ ಸೌಕರ್ಯದಲ್ಲಿ ಇದ್ದಾರೆ ಅಂತ ನನಗೆ ಕಾಣಿಸ್ತದೆ. ಅದರಿಂದಾಗಿ ನಿಮ್ಗೆ ಇಲ್ಲಿ ಪಾಲಿಟಿಕ್ಸ್ ಆಗಿರ್ಲಿ, ಸಾಮಾಜಿಕವಾಗಿರ್ಲಿ, ಸೋಷಿಯಲ್ ಇದು ಯಾವ್ದಾಗಿ ನೀವು ನಿಮ್ಮನ್ನು ನೀವು ಬೆಳೆಸ್ಕೊಳ್ಳಿ, ನೀವು ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ. ಖಾಲಿ ಹಣ ಮಾಡುವ ಒಂದೇ ಉದ್ದೇಶದಿಂದ ವಿದೇಶಕ್ಕೆ ಹೋಗ್ಬೇಡಿ, ಒಂದು ವಿಷಯ. ಅದಲ್ಲದೆ ಈ ಸಣ್ಣ ಸಣ್ಣ ಕೆಲಸಕ್ಕೆ ಹೋಗುವವರು ಬಹಳ ಈಗ ಕೋವಿಡ್ ಕಾಲಘಟ್ಟದಲ್ಲಿ ಒಂದು ವಿಷಯ ಆಯ್ತು. ಇಲ್ಲಿದ್ದೆ ನಮ್ಮ ಎಂತ ಪದವು ಎಂತ ಪ್ಲೇಸ್ ಅಲ್ಲಿ ಒಬ್ಬ ಹುಡುಗ, ಅವಾಗ ಕೋವಿಡ್ ಸ್ಟಾರ್ಟ್ ಆಗೋದಕ್ಕಿಂತ 1 ತಿಂಗಳಿಗಿಂತ ಮುಂಚೆ ಕುವೈಟಿ ಬಂದ. ಆ ರೂಟಲ್ಲಿ ಒಬ್ಬ ಡ್ರೈವರ್ ಆಗಿದ್ದ, 26 ವರ್ಷದ ಹುಡುಗ. ಬಂದ ನಂತರ ಏನಾಯ್ತು, ನನ್ನ ಹೆಸರು ನನ್ಗೆ ಕೊಟ್ಟು ನನ್ನ ಹೆಸರು ಹೇಳೋದಿಲ್ಲ ಈಗ. ನನಗೆ ಬಂದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಕೆಲಸಕ್ಕಂತ ಬಂದ ಡ್ರೈವರ್ ಬಹಳ ಅವರ ವರ್ತನೆ ಬಹಳ ಸರಿ ಇರ್ಲಿಲ್ಲ. ಇವ ಅವರಿಗೆ ಹೇಳದೆ ಓಡಿ ಇಂಡಿಯನ್ ಎಂಬಸಿಗೆ ಬಂದ. ಅಲ್ಲಿ ಕಷ್ಟ ಆಗ್ತದಂತ. ಇವ ಇಂಡಿಯನ್ ಎಂಬಸಿಗೆ ಬರುವ ದಿವಸವೇ ಇದು ನಮ್ಮ ಕೋವಿಡ್ ಕಾರಣದಿಂದಾಗಿ ಲಾಕ್ಡೌನ್ ಆಯ್ತು. ಇವ ಅಲ್ಲಿಗೂ ಅಲ್ಲ ಇಲ್ಲಿಗೂ ಅಲ್ಲ, ಯಾರೋ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ನನ್ನ ಪರಿಚಯ ಮಾಡಿಸ್. ಆ ಸಮಯ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಂತ ಮಗ ಕೂಡ ಹೊರಗಿಂದ ಬಂದು ನಮ್ಮನೆ ಕರೆಸುವಂತಿಲ್ಲ. ನೆರೆಕರೆಯವ್ರು ಕೇಳ್ತಾರೆ, ಇವ ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ನಿಮ್ಗೆ ಗೊತ್ತಿರ್ಬೋದು. ಇವನನ್ನ ಹ್ಯಾಂಡಲ್ ಮಾಡೋದೇ ಬಹಳ ಕಷ್ಟ ಆಯ್ತು. ನಾನು ನನ್ನವರ ಹತ್ರ ಜಗಳ ಮಾಡಿ ಇವರನ್ನು 4 ದಿವಸ ನನ್ನ ಮನೇಲಿ ಕೂತ್ಕೊಳಿಸ್ದೆ. ನಂತರ ಹೇಗೋ ಮಾಡಿ ಅವ್ರನ್ನ ಊರಿಗೆ ಕಳಿಸ್ದೆ. ಅವ 2 ದಿವಸ ಒಂದು ಬಿಲ್ಡಿಂಗ್ ಕೆಳಗಡೆ ಮಲಗಿದ್ದ. ನನ್ನ ಮನೇಲಿರುವಾಗ ನಾನು ಅವ್ರಿಗೆ ಕೇಳಿದ್ರೆ, ನೀನು ಏನು ಕೆಲಸ ಮಾಡ್ತಿದ್ದೆ ಅಂತ. ಒಳ್ಳೆ ಡ್ರೈವರ್, ಸಂಬಳ ಎಷ್ಟು ದಿವಸಕ್ಕೆ 1,000 ರೂಪಾಯಿ ದುಡಿತಿದ್ದೆ ಅಂತ. ಅಲ್ಲಿ ಅವಸ ಬಂದದ್ದು 120 ಕೇಳಿ ಸಂಬಳಕ್ಕೆ ಅಂತ ಹೇಳಿದ್ರೆ, ಇಲ್ಲಿದೊಂದು 25,000 ಆಗ್ಬೋದು. ಈಗ 275. ನಾನು ಹೇಳಿದ್ರೆ, ನೀವು ಅಲ್ಲಿ ಈಗಿನ ಮುಂಚಿನ ಹಾಗೆಲ್ಲ, ಈಗ ನಿಮಗೆ ಗೂಗಲಲ್ಲಿ, ಫೇಸ್ಬುಕ್ಕಲ್ಲಿ ಬಹಳಷ್ಟು ಫ್ರೆಂಡ್ಸ್ ಇದ್ದಾರೆ. ಗೂಗಲ್ ನಿಮಗೆ ನೋಡ್ಬೋದು 120 ಕೇಳಿ ಈಕ್ವಲ್ ಟು INR ಎಷ್ಟು ಅಂತ. ಇದನ್ನೆಲ್ಲ ಯೋಚಿಸಿ ಬರ್ಬೇಕಲ್ಲ. ಈಗ ನಿಮ್ಮನ್ನೊಬ್ರು ಇಲ್ಲಿ ಕರೆದ್ರು, ನೀವೊಂದು ಈಗ ಯಾರಿಗಾದ್ರೂ ಕೂಡ, ಈಗ ನೀವು ಸುನಿಲ್ ಕುಲಕರ್ಣಿ ಅವರಿಗೆ ಮಿನಿಮಮ್ 10 ಜನ ಕುವೈಟಲ್ಲಿ ಇರುವ ಪರಿಚಯ ಇರ್ಬೋದಲ್ಲ. ಒಬ್ಬರತ್ರ ಕರೆ ಮಾಡಿ ಕೇಳೋದು, ಈಗ ಒಂದು ಕೆಲಸದ ಆಫರ್ ಉಂಟು, ಬರಬಹುದಾ, ನಾನು ಇಲ್ಲಿ ಇಷ್ಟು ದುಡಿತಿದ್ದೇನೆ, ಅದು ನನಗೆ ಕ್ರಾಸ್ ಚೆಕ್ ಮಾಡೋದು. ಇದು ಸಡನ್ ಎತ್ಕೊಂಡು ಬರ್ತಾರೆ, ಅಲ್ಲಿ ಸಮಸ್ಯೆಗಳು ಬೀಳ್ತಾರೆ. ಸಮಸ್ಯೆಗಳು ಬೀಳಂತ ನಮಗೆ ಊರಿನ ಮೊನ್ನೆ ರೀಸೆಂಟ್ ಒಬ್ರು ನಮ್ಮ ಮಂಗಳೂರು ಈಗ ಉಪಾಧ್ಯಕ್ಷರು ತಿಲಕ್ ರಾಜ್ ಕೃಷ್ಣಪ್ಪ ಅವರೊಬ್ರು ಫೋನ್ ಮಾಡಿದ್ರು. ಹಾಗೆ ಬಹಳಷ್ಟು ಬರ್ತದೆ ನಮ್ಗೆ, ಅದು ಬೇರೆ ವಿಷಯ. ನಾನೊಂದು ಕೆಲವೆಲ್ಲ ವಿಷಯ ಹೇಳೋದು. ಒಂದು ಕೃಷ್ಣ ಒಂದು ಹೆಂಗಸಲ್ಲಿ ಹೋಗಿ ನಮ್ಗೆ ಅವ್ರನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ಒಬ್ಬರಿಗೆ ಊಟ ಕೊಡೋದು ಓಕೆ, ಒಬ್ಬರನ್ನು ಮನೆ ಬಂದು ಕೂತ್ಕೊಳಿಸೋದು ಓಕೆ. ಟೆಕ್ನಿಕಲ್ ಅಲ್ಲಿ ಬಹಳಷ್ಟು ಸಮಸ್ಯೆ ಯಾವುದು ನಮಗೆ ನಮಗೆ ಅದನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಿನಿಸ್ಟ್ರಿ ಮತ್ತೆ ಇಂಡಿಯನ್ ಎಂಬಸಿ ಇನ್ವಾಲ್ವ್ ಆಗಿ ಸಾರ್ಟ್ ಔಟ್ ಮಾಡ್ಬೇಕು.
ಅವರನ್ನು ನಾವು ನಿಮ್ಗೆ ಅಗತ್ಯ ಇರುವ ವಸ್ತುವನ್ನು ನಾವು ಮುಟ್ಟಿಸ್ತೇವೆ, ನಿಮ್ಗೆ ಸೌಲಭ್ಯಗಳನ್ನು ನಾವು ಕೊಡ್ತೇವೆ, ಅದೆಲ್ಲ ಮಾಡ್ಬೋದು. ಅದೇ ಒಂದು ಆರ್ಗನೈಸೇಷನ್. ಅದಕ್ಕಿಂತ ಜಾಸ್ತಿ ನಿಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ವಿಷಯದಲ್ಲಿ ನಾವು ಅಗತ್ಯಕ್ಕಿಂತ ಜಾಸ್ತಿ ಒಳಗೆ ಹೋಗಿ ಅದನ್ನು ಸಾರ್ಟ್ ಔಟ್ ಮಾಡಿದ್ದುಂಟು, ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಅದೆಲ್ಲ ಉಂಟು. ಆದ್ರೆ ಇಲ್ಲಿ ಆಗಿ ನಮ್ಮನ್ನು ಡೈರೆಕ್ಟ್ ಒಬ್ಬರನ್ನು ಕ್ರಾಸ್ ಮಾಡುವಾಗ ಅಲ್ಲಿಲ್ಲ. ಯಾಕಂದ್ರೆ ಅಲ್ಲಿದ್ದು ಲಿಮಿಟೇಷನ್ಸ್ ಉಂಟು. ಇಲ್ಲಿಂದ ಹೋಗುವವರು ಬಹಳ ಯೋಚಿಸಿ, ಸ್ಪೆಷಲಿ ಯುವಕರು, ಭಾರತದಲ್ಲಿ ಬಹಳಷ್ಟು ವಿಷಯಗಳನ್ನು ನೀವು ಮಾಡ್ಬೋದು. ನಿಮ್ಗೆ ಒಳ್ಳೆ ನೀವೊಂದು ಇಲ್ಲಿ 1 ಲಕ್ಷ ದುಡಿಯುವುದಾದ್ರೆ ನಿಮ್ಗೆ ಅಲ್ಲೊಂದು 2-4 ಲಕ್ಷ 3 ಲಕ್ಷ 4 ಲಕ್ಷ ಸಿಗುದಾದ್ರೆ ಓಕೆ. ನೀವು ಇಲ್ಲೇ 1,50,000 ದುಡಿತಿದ್ರಿ, ನೀವು 40,000 ಅಲ್ಲಿ ಹೋಗೋದಕ್ಕೆ ಅದರಲ್ಲಿ ಯಾವುದೊಂದು ಅರ್ಥ ಇಲ್ಲ. ಅದರಿಂದಾಗಿ ನಾನು ಹೇಳೋದು ಯುವಕರಿಗಂತಲ್ಲ, ಯಾರಿಗೆ ಕೊಡಿ, ನಿಮ್ಗೆ ಒಳ್ಳೆ ಅವಕಾಶ ಇದ್ರೆ ಹೋಗಿ. ಇಲ್ಲಾಂದ್ರೆ ಅನಗತ್ಯವಾಗಿ ಇಲ್ಲಿ ಬಹಳಷ್ಟು, ಯಾಕಂದ್ರೆ ಭಾರತದಂತ ದೇಶ ಈಗ ಸದ್ಯ ನೀವು 10 ವರ್ಷಗಳಲ್ಲಿ ಭಾರತದಲ್ಲಾದ ಬದಲಾವಣೆ ಈಗ ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಮೊನ್ನೆ ಅಷ್ಟೇ ಕುವೈಟ್ಗೆ ಪ್ರಧಾನಮಂತ್ರಿಯವರ ಭೇಟಿ ನಡೀತು. ಒಂದು ಒಳ್ಳೆಯ ವಾತಾವರಣವು ಕ್ರಿಯೇಟ್ ಆಗ್ತದೆ. ಈಗ ಭಾರತದ ಬಗ್ಗೆ ವಿದೇಶಗಳಲ್ಲಿ, ಅದು ವಿಶೇಷವಾಗಿ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಏನು ಒಪಿನಿಯನ್ ಇದೆ ಭಾರತದ್ದು? ನಾವೊಂದು 10-12-15 ವರ್ಷದ ಹಿಂದಿನ ಕಥೆಗೂ ಇವತ್ತಿಗೆ ಹೋಲಿಸಿದರೆ ಹೇಗೆ ಭಾರತೀಯರನ್ನು ನೋಡ್ತಾರೆ ಒಂದು ಭಾಗ, ಮತ್ತು ಭಾರತವನ್ನು ಹೇಗೆ ಈಗ ನೋಡುವಂತಹ ಕಾಲಗಳು ದಿನಗಳು ಇದಾವೆ ಅನ್ನುವಂಥದ್ದು ಅಲ್ಲಿ ಇದ್ದು ಹೇಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಈಗ 10 ವರ್ಷದಲ್ಲೇ ಆದ ಬದಲಾವಣೆ ಬೇರೆ. ಅದಕ್ಕಿಂತ ಮುಂಚೆ ಕೂಡ ಭಾರತೀಯರನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದಲ್ಲದೆ ಅತ್ಯಂತ ವಿಶ್ವಾಸ ಮಾಡುವಂತ ಒಂದು ಸಮುದಾಯ ಅಂತ ಹೇಳಿದ್ರೆ ಭಾರತೀಯರಂತ ಒಂದು ಗೌರವ ಎಲ್ಲ ಕಡೆ. ಅದು ಯಾಕಂತ ಹೇಳಿದ್ರೆ ನಾವು ಬೆಳೆದಂತ ಸಂಸ್ಕೃತಿ, ನಾವು ಬೆಳೆದಂತ ನಮ್ಮಲ್ಲಿದ್ದ ಒಂದು ನಮ್ಗೆ 5-6 ಸಾವಿರ ವರ್ಷಗಳ ಇತಿಹಾಸ. ಯಾವುದೇ ಒಬ್ಬ ವ್ಯಕ್ತಿ ಅವರ ಒಳಗಿಂದ ಭಾರತೀಯತೆ ಹೋಗೋದು ಬಹಳ ಕಡಿಮೆ. ಅವರ ಧರ್ಮ ಬೇರೆ ಆಗಿರ್ಬೋದು, ಜಾತಿ ಬೇರೆ ಆಗಿರ್ಬೋದು, ವಿಭಿನ್ನತೆ ಇರ್ಬೋದು, ತಮಿಳು ಇರ್ಬೋದು, ಕರ್ನಾಟಕ, ಆದ್ರೆ ಭಾರತೀಯದ ಅದು ಒಳಗಡೆ ಇರುತ್ತೆ. ಅದರಿಂದಾಗಿ ಭಾರತೀಯರು ಇನ್ನೊಬ್ಬರಿಗೆ ನೋವು ಉಂಟು ಮಾಡೋದ್ರಲ್ಲಿ ಹಿಂದೆ ಇರ್ತಾರೆ. ಇನ್ನೊಬ್ಬರಿಗೆ ಉಪಕಾರ ಆಗದಿದ್ರು ಕೂಡ ಉಪದ್ರ ಆಗಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಬದುಕುವರು ಬಹಳ ಈ ಗುಣ ಅವ್ರಿಗೆ ಗೊತ್ತಿದೆ. ಅದರಿಂದಾಗಿ ಅದು ಅವರಿಗೆ ಬಹಳ ಒಳ್ಳೆ ರೀತಿ ಅವರು ಅಧಿಕಾಂಶವಾಗಿ ಭಾರತೀಯರನ್ನೇ ಸೆಲೆಕ್ಟ್ ಮಾಡ್ತಾರೆ. ಒಳ್ಳೆ ಜನರು ಎಲ್ಲ ಕಡೆ ಇದ್ದಾರೆ. ನಾನು ಎಲ್ಲ ಕಡೆ ನನ್ನ ದೇಶವನ್ನು ನಾನು ಭಾರತ ಬಗ್ಗೆ ಮಾತಾಡೋದು. ನಾನು ಭಾರತವನ್ನು ಹೊಗಳ್ತೇನೆ ಅಂತ ಹೇಳಿದ್ರೆ ಬಾಕಿಯವರಿಗೆ ಎಲ್ಲರೂ, ನಾನು ಬಹಳಷ್ಟು ದೇಶದ ಜನರಿಗೆ ನಾನು ಸಿಗ್ತೇನೆ. ನಾನೊಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತೇನೆ. ಈಗಷ್ಟೇ ನಾನು ನಿಮ್ಗೊಂದು ಒಬ್ಬ ಈಜಿಪ್ಷಿಯನ್ ಫ್ರೆಂಡ್ ಬಗ್ಗೆ ಮಾತನಾಡಿದೆ. ಬಹಳ ಆತ್ಮೀಯ ನನಗೆ. ಯಾವುದೇ ಒಬ್ಬ ಸಮಸ್ಯೆ ಬಂದ ಪಟ್ ಅಂತ ನನಗೆ ಫೋನ್ ಮಾಡ್ತಾರೆ. ಅವನ ಹೆಸರು ಮಹಮ್ಮದ್ ಇಬ್ರಾಹಿಂ ಅಂತ. ಸೊ ಹಾಗೆ ಬಹಳ, ಆದ್ರೆ ಭಾರತೀಯರ ಮೇಲೆ ಬಹಳ ಒಂದು ವಿಶ್ವಾಸ ಇದೆ. ಜೊತೆಗೆ 10 ವರ್ಷಗಳಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ಕೆಲಸ ಕಾರ್ಯಗಳು, ಪ್ರಧಾನಮಂತ್ರಿ ಭಾರತವನ್ನು ನೋಡುವ ರೀತಿ, ಅಥವಾ ಅವರಿಗಿರುವ ಒಂದು ಮಹತ್ವಾಕಾಂಕ್ಷೆ ಭಾರತಕ್ಕೆ, ಅದರಲ್ಲಿ ಜನರಿಗೆ ಕೂಡ ನಂದು ಏನಾದ್ರು ಒಂದು ಕಿಂಚಿತ್ತು ಸೇವೆ ಇರಬೇಕೆನ್ನುವ ಮನಸ್ಥಿತಿ ಭಾರತೀಯರಿಗೆ ಕೂಡ ಬಂದಿದೆ. ಭಾರತ ಬದಲಾಗುತ್ತಿದೆ ಎನ್ನುವ ಮನೋಭಾವ ವಿದೇಶದವರಿಗೆ ಕೂಡ ಬಂದಿದೆ. ಅದು ಬಹಳ ಇದು. ಈಗ ನೋಡಿ, ಮೋದಿ ಅವರಿಗೆ ಕುವೈಟ್ನ 2 ಪ್ರಜೆಗಳು ಮಹಾಭಾರತ ಮತ್ತೆ ರಾಮಾಯಣವನ್ನು ಅರಬಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಟ್ರು. ಮೋದಿ ಬಂದದಂತ ಹೇಳಿದ್ರೆ, ನನ್ನ ಬಹಳ ಒಬ್ಬ ಆತ್ಮೀಯ ಮಿತ್ರದ ರಫೀಕುದ್ದೀನ್ ಅಂತ, ಅವರು ನನಗೆ ಹೇಳಿದ ಕಾರ್ಯಕ್ರಮ ಮುಗಿದ ನಂತರ ಮಂಗಳೂರಲ್ಲಿ ಅಥವಾ ದೇಶದಲ್ಲಿ ಅಥವಾ ಇಲ್ಲಿ ನಾನು ಇಷ್ಟು ದೊಡ್ಡ ಹಬ್ಬ ನೋಡ್ಲಿಲ್ಲ ಅಂತ. ಹಬ್ಬದ ವಾತಾವರಣ ಇದು, ಎಲ್ಲಾ ದೇಶದ ಪ್ರಧಾನಿಗಳು ಬರ್ತಾರೆ. ಆದ್ರೆ ಮೋದಿಯನ್ನು ಸ್ವೀಕರಿಸಿದ ರೀತಿ 42-43 ವರ್ಷಗಳ ನಂತರ ಮೋದಿ ಸ್ವೀಕರಿಸಿದ, ಅದಕ್ಕೆ ಭಾರತೀಯರು ಸ್ಪಂದಿಸಿದ ರೀತಿ. ಬಹಳಷ್ಟು ದೇಶದ ಪ್ರಧಾನಿ ಬರುವಾಗ ಜನರು ಅದನ್ನು ಲೆಕ್ಕ ಬಂದ್ರು, ಅವರೇನು ಅಫಿಷಿಯಲ್ ಮಾತನಾಡಿರುತ್ತೆ. ಅದರಲ್ಲೂ ಮೋದಿ ಅವರ ವ್ಯವಹಾರ, ವರ್ತಿಸುವ ರೀತಿ. ಈಗ ನೋಡಿ, ಅಲ್ಲಿ ಬೇರೆ ಯಾರಿಗೂ ಅವ್ರು ಸಿಗ್ಲಿಲ್ಲ, ಲೇಬರ್ನವರಿಗೆ ಸಿಕ್ಕಿದ್ರು. ನಾನು ಹೇಳಿದ್ರೆ ಈ 3 ವರ್ಗದಲ್ಲಿ ಅವರು ಸೆಲೆಕ್ಟ್ ಮಾಡಿದ ಅಫಿಷಿಯಲ್ ಆಗಿ, ಬಾಕಿ ಅವರವರು ಹೋಗಿ ಪಾಸ್, ಅದು ಬೇರೆ ವಿಷಯ. ಮೋದಿ ಅವರು ಸೆಲೆಕ್ಟ್ ಮಾಡಿದ್ದು ಲೇಬರ್ ವರ್ಗ. ಯಾರು 100-120 ದಿನ ಅಂತ ಹೇಳಿದ್ರೆ ಒಂದು 20-25 ಸಾವಿರದ ದುಡಿತಾರೆ, ಬಹಳಷ್ಟು ಶ್ರಮ ಪಡ್ತಾರೆ. ಮೋದಿಯವರ ಆಯ್ಕೆ ಅವರಾಗಿತ್ತು. ಅದೇ ಮೋದಿಯವರ ವಿಭಿನ್ನತೆ, ಅದೇ ಮೋದಿಯವರ ಶಕ್ತಿ, ಅದೇ ಭಾರತವನ್ನು ಬೆಳೆಸುವಂತ ರೀತಿ. ಇದು 10 ವರ್ಷಗಳಲ್ಲಿ ಆದಂತ ಬದಲಾವಣೆ. ಯಾವುದೇ ಒಂದು ವಿಷಯ ಆದ್ರೂ ಪಟ್ಟಂತ, ಈಗ ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು, ಜೂನ್ ಅಂತ ಕೇಳುತ್ತೆ, ಜೂನ್ 13ರಂದು ಡೇಟ್ ಆಚೆಚೆ ಹೋಗಿರ್ಬೋದು, ನಮ್ಮ ಕುವೈಟ್ ಅಲ್ಲಿ ಒಂದು ಲೇಬರ್ ಕ್ಯಾಂಪ್ ಅಲ್ಲಿ ಒಂದು ಬೆಂಕಿ ಅನಾಹುತ ಆಕಸ್ಮಿಕವಾಗಿ. ನೆಕ್ಸ್ಟ್ ದಿವಸ ಈದ್ ಇತ್ತು, ಜನರು ಈದ್ ರಜೆ ಮಾಡುವ ಸೆಲೆಬ್ರೇಷನ್ ಅಲ್ಲಿ ಸ್ವಲ್ಪ ಎಲ್ಲಿಗೆ ಹೋಗುದು, ಔಟಿಂಗ್ ಹೋಗುದು ಪ್ಲಾನ್ ಅಲ್ಲಿ ಇದ್ರು. ಸಡನ್ ಇದಾಯ್ತು. ಸೇಮ್ ಡೇ ನೈಟ್ ಸ್ಟೇಟ್ ಫಾರಿನ್ ಮಿನಿಸ್ಟರ್ ಕಳಿಸಿದ್ರು. ಮೋದಿ ಅವರು ಸ್ಪಂದಿಸುವ ರೀತಿ, ಅದು
ಮೋದಿಯವರು ಅವರ ವೋಟರ್ಸ್ ಅಲ್ಲದವರು ಕೂಡ ಅವರನ್ನು ಒಂದು ಪಕ್ಷದ ವ್ಯಕ್ತಿಯಾಗಿ ಅಥವಾ ಒಂದು ಸಿದ್ಧಾಂತ ವ್ಯಕ್ತಿಯಾಗಿ ನೋಡುವವರು ಕೂಡ ಅವರ ಕಾರ್ಯವೈಖರಿಯನ್ನು ಮೆಚ್ಚುತ್ತಾರೆ. ಯಾಕಂತ ಹೇಳಿದ್ರೆ ನೀವು ಈಗ ನಾವು ಹೊರಗಿರುವಾಗ ಏನೊಂದು ವಿಷಯ ಹೇಳಿದ್ರಿ, ನಿಮ್ಮನ್ನು ಯಾರೇ ಎಷ್ಟೇ ದೂರಿದ್ರು ಕೂಡ ನಿಮ್ಮ ಒಳ್ಳೆತನವನ್ನು ಒಪ್ಕೊಳ್ಳೋ ಒಂದು ಸಮುದಾಯ ರೆಡಿ ಆಗ್ತದೆ ಒಂದು ಅಂತ ಹೇಳಿ. ಈಗ ನೀವು ಎಷ್ಟು ದಿವಸ ಅಂತ ಒಬ್ಬರನ್ನು ದೂರ್ತೀರಿ, ನಿಜ. ದೂರದಕ್ಕಿಂತ ಜಾಸ್ತಿ ಹೊಗಳುವವರು, ಸತ್ಯಾಂಶ ಹೊಗಳುವವರ ಜನಸಂಖ್ಯೆ ಜಾಸ್ತಿ ಆಗುವಾಗ ದೂರುವವರು ತನ್ನಂತಾನೆ ಬದಿಯಾಗ್ತಾರೆ. ಯಾಕಂತ ಹೇಳಿದ್ರೆ ಎರಡು ರೀತಿಯ ಸಮೂಹ ಉಂಟು. ಒಂದು ನಿದ್ದೆ ಬಂದ ಹಾಗೆ ವರ್ತಿಸುವವರು, ಇನ್ನೊಬ್ರು ಗಾಢ ನಿದ್ರೆಯಲ್ಲಿರುವರು. ಗಾಢ ನಿದ್ರೆಯನ್ನು ನೀವು ಎಬ್ಬಿಸ್ತೀರಿ. ಈಗ ನಿದ್ರೆ ಬಂದಾಗಿ ವರ್ತಿಸುವವರನ್ನು ಏನ್ ಮಾಡ್ಲಿಕ್ಕೆ, ಯಾಕಂದ್ರೆ ಅದು ಅವ್ರದ್ದು ಏಜೆಂಟ್ ಇರುತ್ತೆ. ಅದರಿಂದಾಗಿ 10 ವರ್ಷಗಳಲ್ಲಿ ಭಾರತದ ಬಗ್ಗೆ ಬಹಳ ಗೌರವ ಹೆಚ್ಚಿದೆ. ಭಾರತದಲ್ಲಿ ಆಗುವ ಬದಲಾವಣೆ, ಅದರಲ್ಲಿ ಭಾರತೀಯರು ವಿದೇಶದಲ್ಲಿ ಕೂಡ ಅದು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು, ಯಾಕಂತ ಹೇಳಿದ್ರೆ ನಾನು ನನ್ನ ಪ್ರಧಾನಿಯನ್ನು ರೆಪ್ರೆಸೆಂಟ್ ಮಾಡುದು. ಭಾರತದಲ್ಲಿರುವ 10 ಲಕ್ಷ ಜನರು ಎಲ್ಲರೂ ಭಾರತದ ಪ್ರತಿನಿಧಿಗಳು, ಭಾರತದ ಕಲ್ಚರಲ್ ಅಂಬಾಸಡರ್ಸ್ ಅವರು. ಯಾಕಂತ ಹೇಳಿದ್ರೆ ಭಾರತೀಯರು ಏನಾದ್ರಲ್ಲಿ ಅನಾಹುತ ಮಾಡಿದ್ರೆ ಅದು ಭಾರತಕ್ಕೆ ಅಂಟ್ಕೊಳ್ತಾರೆ. ನಿಜ. ಭಾರತೀಯರು ಮಾಡಿ ಯಾರೇ ಆಗಿರ್ಲವ, ಪಕ್ಷದ ಯಾವುದೇ ಸಿದ್ಧಾಂತ ಅವು ಮಾಡೋ ಒಂದು ಒಳ್ಳೆ ಕೆಲಸ ಅದು ತನ್ನಂತಾನೆ ಬಂದು ಭಾರತಕ್ಕೆ ಕರೆಕ್ಟ್ ಆಗ್ತದೆ, ಒಂದು ಒಳ್ಳೆ ಕೆಲಸ ಮಾಡುವ ಹಾಗೆ. 10 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆ ಇದೆ ನಮಗೆ. ಅದರ ಜೊತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಎಲ್ರಿಗೂ ಹೇಳುದು, ನಮಗೆ ನಮ್ಮ ಹೆಂಡತಿ ಮಕ್ಕಳ ಮೇಲಿರುವ ರೆಸ್ಪಾನ್ಸಿಬಿಲಿಟಿ, ನಮ್ಮ ತಾಯಿಯ ಮೇಲಿರುವ ರೆಸ್ಪಾನ್ಸಿಬಿಲಿಟಿ, ಯಾಕೆ ನಮಗೆ ಸಮಾಜದ ಮೇಲೆ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕು. ಯಾಕಂತ ಹೇಳಿದ್ರೆ ಸಮಾಜ ಒಳ್ಳೇದಾದ್ರೆ ಮಾತ್ರ ನಿಮ್ಮ ಮನೆ ಒಳ್ಳೇದಾಗ್ತದೆ, ನಿಮ್ಮ ಹೆಂಡತಿ ಮಕ್ಕಳು ಒಳ್ಳೇದಾಗ್ತದೆ, ಎಲ್ಲರೂ. ನೀವು ಈಗ ಬಹಳಷ್ಟು ನಮ್ಮ ಜನರಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ನನ್ನ ಮನೆ ಚೌಕಟ್ಟು ಸರಿ ಇದೆ, ನಾನು ಸ್ವಲ್ಪ ಹಣ ಮಾಡಿಟ್ಟಿದ್ದೇನೆ, ನನ್ನ ಮಕ್ಕಳು ಒಳ್ಳೆ ಕಾಲೇಜಲ್ಲಿ ಓದ್ತಿದ್ದಾರೆ, ನನ್ನ ಜೀವನ ಸಂಪೂರ್ಣ ಆಯ್ತಂತ ಬಹಳ ದೊಡ್ಡ ಸುಳ್ಳನ್ನು ಸತ್ಯ ಅಂತ ಒಪ್ಕೊಳ್ಳೋ ಒಂದು ಬಲು ದೊಡ್ಡ ಸಮೂಹ ಇದೆ. ಅವರು ಅದನ್ನು ಹೊರಗೆ ಬರಬೇಕು. ಭಾರತ ಉಳಿದ್ರೆ ಮಾತ್ರ ನನ್ನ ಪ್ರಾಪರ್ಟಿ, ನಾನು ಮಾಡಿದೀವಿ ಸ್ವಾರ್ಥಕ್ಕಾಗಿ ಬದುಕಿ. ನಿಮ್ಮ ಮನೆ, ನೀವು ಮಾಡಿದ ಆಸ್ತಿ, ನೀವು ಮಾಡಿದ ಸಂಪತ್ತು ನಿಮ್ಮ ಮಕ್ಕಳೇ ತಿನ್ಬೇಕು ಅನ್ನೋ ಮನಸ್ಥಿತಿ ಬೇಕಿದ್ರೆ ನಿಮ್ಗೆ ಸಮಾಜ ಉಳಿಬೇಕೆನ್ನೋ ಮನಸ್ಥಿತಿ ಕೂಡ ಬೇಕು. ಇದು ನಮ್ಮಲ್ಲಿ ಬಹಳಷ್ಟು ಜನರಿಗಿಲ್ಲ. ಈಗ ಅದು ಬದಲಾಗ್ತಾ ಉಂಟು. ಮೋದಿ ಆ ದಿಕ್ಕಿನಲ್ಲಿ ಜನರನ್ನು ಹೋಗುವಂತೆ ಪ್ರೇರಿಸ್ತಿದ್ದಾರೆ. ನನ್ನ ಕನ್ನಡದಲ್ಲಿ ತಪ್ಪಿರ್ಬೋದು, ಅದರ ಪ್ರೇರಣೆ ಕೊಡ್ತಿದ್ದಾರೆ. ಅದು ಹೀಗೆ ಬೆಳಿಬೇಕು ಪ್ರತಿಯೊಬ್ರು. ನೋಡಿ, ಒಬ್ಬ ವ್ಯಕ್ತಿ ಅದು ವಕ್ ಚಾಯ್ ಅಚ್ಚಿ ಹೋಯ ಬುರ ನಿಖಲ್ ಜಾತ ಅಂತ ಹೇಳಿ ಇದೆಲ್ಲ ಬದಲಾವಣೆ ಆದ್ರೆ ನಮ್ಮ ಜನರೇಷನ್ ಇದನ್ನು ಮುಂದೆ ತಕೊಂಡು ಹೋಗ್ಬೇಕು. ನಮ್ಗೆ ನಮ್ಮ ದೇಶ, ನನ್ನ ಸಂಸ್ಕೃತಿ, ನನ್ನ ಊರು ಎನ್ನುವ ಮನಸ್ಥಿತಿಯನ್ನು ಬೆಳೆಸಿ ಅದು ಮುಂದೆ ಒಂದು ಹೆಮ್ಮರವಾಗಿ ಹೀಗೆ ಬೆಳೆತಿರ್ಬೇಕು. ಅದರಲ್ಲಿ ಸುನಿಲ್ ಕುಲಕರ್ಣಿ ಮುಂದೆ ಇದ್ದಾರೋ, ರಾಜ್ ಭಂಡಾರಿ ಇದ್ದಾರೋ, ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇದ್ದಾರೋ ಇಲ್ವೋ ಅದೆಲ್ಲ ವಿಷಯ. ಅವ್ರು ಏನ್ ಮಾಡ್ತಾರೆ, ನಮ್ದೇ ಆದ ಒಂದು ನಮ್ದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಸಮಾಜವನ್ನು ಮುಂದುವರಿಸಬೇಕು. ಕರ್ತವ್ಯ ಇದು ಬಹಳ ಅಗತ್ಯ. ಖಂಡಿತ. ಸೊ ಅನೇಕ ವಿಷಯಗಳನ್ನು ಅಂದರೆ ಇಲ್ಲಿಂದ ಅಲ್ಲಿ ಹೋಗಿ 15 ವರ್ಷಗಳ 10ರಿಂದ 15 ವರ್ಷದ ಅವಧಿಯಲ್ಲಿ ಭಾರತವನ್ನು ನೋಡಿದ ಸಂಗತಿಗಳು, ಭಾರತೀಯ ಪ್ರವಾಸಿ ಪರಿಷತ್ ಮಾಡ್ತಾ ಇರ್ತಕ್ಕಂಥ ವಿಷಯಗಳು ಇನ್ನಷ್ಟು ಬೆಳಿಬೇಕು. ಒಂದೇ ಒಂದು ಕಂಪ್ಲೇಂಟ್ ಬರದಂತೆ ಆಗಲಿ ಅನ್ನುವಂಥದ್ದು ಆಶಯ. ನಿಮಗೆ ಕೆಲಸವೇ ಇರಬಾರ್ದು. ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿಗಳು, ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂಥ ಪ್ರೋಗ್ರಾಮ್ಗಳೇ ನಡಿಬೇಕು. ಇಲ್ಲಿಯ ಭಾರತೀಯನಿಗೆ ಪಾಪ ಕಷ್ಟ ಬಂತು, ಅದಕ್ಕೆ ಅಡ್ರೆಸ್ ಮಾಡಿದ್ವಿ ಅಂತ ಒಂದೇ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ಆಗದಂತೆ ಇರಲಿ ಅಂತ ಅನ್ನೋದೇ ನಮ್ಮ ಆಶಯ ಇರ್ತಕ್ಕಂಥದ್ದು. ಅಲ್ಲಿ ಈ ನೆಲದಿಂದ ಅಲ್ಲಿ ಹೋಗಿ ಇನ್ನಷ್ಟು ಕೆಲಸಗಳನ್ನು ಮಾಡಲಿ, ಇಲ್ಲಿಂದ ಎಲ್ಲರಿಗೂ ಒಂದು ಭಾರತೀಯತೆ ಅನ್ನುವಂಥದ್ದನ್ನು ಮತ್ತೊಂದಿಷ್ಟು ಚೆನ್ನಾಗಿ ಬೆಳೆಯುವಂತಾಗಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ತುಂಬ ಧನ್ಯವಾದಗಳು.